हरिगान गाओ, हरिगान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇಸ್ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರವೀಣ್ ಅವರ. ಲೆಟ್ ಅಸ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದ್ದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಸಹ ಪ್ರಶ್ನೆಯನ್ನು ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, we take some questions from YouTube. ಆಯ್ತಪ್ಪ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಕೇಳ್ತಾ ಇದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕುಡ್ ಯು ಪ್ಲೀಸ್ ಸೇ ಫ್ಯೂ ವರ್ಡ್ಸ್ ಅಬೌಟ್ ಸಿದ್ದರ ಬೆಟ್ಟ, ಸೀಕ್ರೆಟ್ ಪ್ಲೇಸ್ ಇನ್ ಕೊರಟಗೆರೆ ಅಣ್ಣ. Sri Siddhar Betta was one of our spiritual hike under the guidance of Guru Amara and the Rishis. We requested him that there was a group known as Eaglets. Every ardent God-loving enters truth sanctuary. That was the first group collected by the Rishis who were working under Guru Amara in a particular fashion. So afterwards we joined, and we came to know about that they were going for spiritual hikes. Then we also requested Amara that please seek the permission of the Rishis, and we'll also go on spiritual hikes ಅಂತ. ಸರಿ ಅಂತ ಅವ್ರು ಹೋಗಿ ಬನ್ನಿ ಅಂದ್ರು. ದೆನ್ ಅವ್ರು ಹೇಳಿದ್ರು, ನಾವು ಡಿಸೈಡ್ ಮಾಡಿದ್ವಿ
then Siddhar Bhatta was chosen. So we were 16 of us in the group. So we left for Siddhar Bhatta in the morning. We got down on the highway and ಅಲ್ಲಿ ಒಂದು ಟೀ ಅಂಗಡಿ ಇತ್ತು. ಅವ್ರು ಕೇಳಿದ್ವಿ ಎಲ್ಲದ ಇದು ಸ್ವಲ್ಪ ದೂರ ಹೋಗಿ ಅಲ್ಲಿ ಸಿಗ್ತದೆ. ಆ ತರ ಕೇಳ್ಕೊಂಡು we nearly walked quite some time. Then we came to the Siddhar Bhatta. Before that, Guru Amara said, you carry 2 bags. Each of you walk on the sides. And while walking, you will see a lot of plants, small plants there. You pluck each plant and put in your bag, and collect them. So accordingly, ನಾವೆಲ್ಲ ಕ್ಲೈಮ್ ಮಾಡ್ತಾ ಇರುವಾಗ we collected all those things. And we went, we reached the top reach ಮಾಡುವಾಗ ಅಲ್ಲಿ ನಮಗೆ we were told that ಅಲ್ಲಿಗೆ ಇದು rocks were there. And Guru Amara told each rock is a Siddha who is doing dhyana. So please don't sit on it. Sit below ಅಂತ ಹೇಳಿದ್ರು. ಸೊ ಒಂದು ಪ್ಲೇನ್ ಜಾಗ ಇತ್ತು. ಅಲ್ಲಿ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಭಜನೆ ಮಾಡಿದ್ವಿ. ಆಮೇಲೆ ಏನಾಯ್ತು, ಸೊ ಇಟ್ ವಾಸ್ ಟೈಮ್ ಫಾರ್ ಅಸ್ ಟು ಕಮ್ ಡೌನ್. ಬಟ್ ವಿ ಕುಡ್ ನಾಟ್ ಗೋ ವಿಚ್ ವೇ ವಿ ಹ್ಯಾಡ್ ಟು ಕಮ್. ಹೆಂಗೋ ಹತ್ಬಿಟ್ವಿ ನಾವು. ಕೆಳಗಡೆ ಹೆಂಗ್ ಇಳಿಯೋದು ಯಾವ ಕಡೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾವು ಯೋಚನೆ ಮಾಡುವಾಗ ಗುರು ಅಮರ ಅವ್ರನ್ನ ನೆನ್ಸ್ಕೊಂಡ್ವಿ. ಆಮೇಲೆ ಸಡನ್ ಆಗಿ ಒಂದು ಸ್ಮಾಲ್ ಇದು ಹುಡುಗ ಬರೀ ನಿಕ್ಕರ್ ಹಾಕೊಂಡು ಮೇಲೆ ಶರ್ಟ್ ಇಲ್ಲ ಏನೆಲ್ಲ ತಲ್ಪ ಕಟ್ಕೊಂಡು ಒಂದು ಕೋಲ್ ಇಟ್ಕೊಂಡು ಕತ್ತ ಹತ್ರ ಅಲ್ಲಿಂದ ಬಂದ್ಬಿಟ್ಟು ಏನ್ ಸ್ವಾಮಿ ಏನು ಇಲ್ಲಿ ಬಂದಿದ್ದೀರಾ ಈ ತರ ಬಂದ್ವಿ ದಾರಿ ಗೊತ್ತಿಲ್ಲ ಅಂದ್ರ. ಅವ್ರು ನೋಡ್ಬಿಟ್ಟು ನೀವ್ ಈ ಕಡೆ ಹೋಗಿ ನಿಮ್ಗೆ ದಾರಿ ಸಿಗ್ತದೆ ಅಂತ ಈ ಶೋಡ್ ದ ಡೈರೆಕ್ಷನ್. ಸರಿ ಅಂತ ನಾವು ಸ್ವಲ್ಪ ದೂರ ಹೋಗಿ ಹಿಂದ್ಗೆ ತಿರುಗ್ತೀವಿ, ನೋಡಿದ್ರೆ ಆ ಹುಡುಗ ಇರ್ಲಿಲ್ಲ. ಸರಿ ಅಂತ ಅಲ್ಲಿಂದ ಇಳಿದ್ವಿ. ವಿ ಕೇಮ್ ಟು ದ ಸ್ಮಾಲ್ ಗುಹೆ ತರ ಒಂದು ಜಾಗ. ಅಲ್ಲಿ ಶಿವಲಿಂಗ ಇತ್ತು, ನೀರ್ ಹರಿತಾ ಇತ್ತು. ಅಲ್ಲಿ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿದ್ವಿ. ಅಲ್ಲಿ 500 ಇದ್ರು. ಅವ್ರು ನಮ್ಗೆ ಆರತಿ ಮಾಡಿ ಅರ್ಚನೆ ಮಾಡಿ ಪ್ರಸಾದ ಕೊಟ್ರು, ತಗೊಂಡ್ವಿ. ಪಕ್ಕದಲ್ಲಿ ಒಂದ್ ಚಿಕ್ಕ ಓಪನಿಂಗ್ ಇತ್ತು. ಅವ್ರು ಕೇಳಿದ್ರು ಏನ್ ಸ್ವಾಮಿ ಇದೆ ಅಂದ್ರೆ, ಇಲ್ಲಪ್ಪ ಇದು ತುಂಬಾ ವಿಶೇಷವಾದ ಜಾಗ, ಈ ಗುಹೆ ತರ ಇದು ತುಂಬಾ ದೂರ ಹೋಗ್ತಿದೆ. ಹೋದ್ರೆ ಅಲ್ಲಿ ವಿಚಿತ್ರವಾಗಿ ಒಂದು ಬ್ಯೂಟಿಫುಲ್ ಪ್ಯಾರಡೈಸ್ ಇದೆ. ಬಟ್ ಹೋಗುವವ್ರು ಯಾರು ಬಂದಿಲ್ಲ. ವಿಷಯ ಅಂತೂ ಗೊತ್ತಾಯ್ತು. ಅಲ್ಲಿ ಹೋಗ್ತಾ ದ ಕೇವ್ ಬಿಕಮ್ಸ್ ವೆರಿ ನ್ಯಾರೋ. ಇನ್ ಒನ್ ಪ್ಲೇಸ್ ಯು ವಿಲ್ ಹ್ಯಾವ್ ಟು ನೀಲ್ ಅಂಡ್ ಗೋ, ದೆನ್ ಯು ವಿಲ್ ಹ್ಯಾವ್ ಟು ಕ್ರಾಲ್ ಅಂಡ್ ಗೋ. ಹೋದ್ಮೇಲೆ ನೋಡಿದ್ರೆ ಒಂದು ಒಳ್ಳೆ ಓಪನಿಂಗ್ ಇರ್ತದೆ. ಬ್ಯೂಟಿಫುಲ್ ಪ್ಯಾರಡೈಸ್ ವಿತ್ ವಾಟರ್ ಫಾಲ್ಸ್, ಲಾಟ್ ಆಫ್ ಸಿದ್ಧಾಸ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು, ಎಕ್ಸಾಟಿಕ್ ಫ್ಲವರ್ಸ್, ಫ್ರೂಟ್ಸ್ ಎಲ್ಲ ಇರ್ತದೆ ಅಂತ ಅವರು ಡಿಸ್ಕ್ರೈಬ್ ಮಾಡಿದ್ರು. ಸರಿ ಅಂತ ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಅಲ್ಲಿಂದ ಕೆಳಗಡೆ ಎಳ್ದು ಬಂದುವಾಗ 3 o'clock ಅಲ್ಲಿ ಒಂದು ಆಶ್ರಮ ಇತ್ತು. ಅಲ್ಲಿ ಒಂದು ಸನ್ಯಾಸಿ ವಾಸ್ ಇನ್ ಚಾರ್ಜ್. ಅವ್ರು ನಮ್ಮನ್ನ ಕರೆದು, ಬನ್ನಿ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವ್ರು ನಮ್ಮನ್ನ ಕೂರಿಸಿ ಬಾಳೆ ಎಲೆ ಹಾಕಿ ಅವರು ಬಿಸಿ ಬಿಸಿ ಹೋಳಿಗೆ ಕೊಟ್ಟು ಮುದ್ದೆ ಕೊಟ್ಟು ಎಲ್ಲ ನಮ್ಗೆ ಅನ್ನದಾನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ನಾವು ಅಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಬರ್ತಾ ಇರುವಾಗ ನಡ್ಕೊಂಡು ಅಲ್ಲಿ ಒಂದು ಅರೌಂಡ್ 7 o'clock ಅಲ್ಲಿ ಒಂದು ಸ್ಮಾಲ್ 2 ಪಿಲ್ಲರ್ ಇತ್ತು, ಒಂದು ರೂಫ್ ಟಾಪ್, ಅದೇ ಬಸ್ ಸ್ಟ್ಯಾಂಡ್. ಸೊ ವಿ ವರ್ ವೇಟಿಂಗ್ ಫಾರ್ ದ ಬಸ್ ಸ್ಟ್ಯಾಂಡ್. ಏನ್ ಮಾಡೋದು ಗೊತ್ತಿಲ್ಲ. ಅವಾಗ ಒಂದು ಕ್ಯಾಂಡಲ್ ಲೈಟ್ ಮಾಡ್ಬಿಟ್ಟು ಸುತ್ತಿ ಕೂತ್ಕೊಂಡು ನಾವು 7 o'clock ಅಲ್ವಾ, ಇಟ್ ವಾಸ್ ರಿಷೀಸ್ ಟೈಮ್, ಧ್ಯಾನ ಮಾಡ್ಕೊಂಡು ಭಜನ್ಸ್ ಮಾಡ್ಕೊಂಡಿದ್ವಿ. ಬ್ಯೂಟಿಫುಲ್ ಟೈಮ್ ವಿ ಸ್ಪೆಂಡ್ ದೇರ್. ದೆನ್ ಫ್ರಮ್ ದೇರ್ ಸ್ವಲ್ಪ ಹೊತ್ತು ಆದ್ಮೇಲೆ ಬಸ್ ಬಂತು, ಹತ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ವಿ ಟೋಲ್ಡ್ ಅವರ್ ಎಕ್ಸ್ಪೀರಿಯನ್ಸ್ ಟು Guru Amara. He said it was a beautiful experience we had. The rishis have guided you. The boy was also a rishi who had showed you the path, and the rishis also had arranged you the food at the ashram that day. So we were all guided by the rishis. This is how our Siddhar Bhatta spiritual hike was there. And it is true that lot of siddhas they are there. And ಹರ್ಬ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಲ್ಲ, ಪ್ಲಾಂಟ್ಸ್, ಅದನ್ನ ಗುರು ಅಮರ ಅವ್ರು ಹೇಳಿದ್ರು, ಯು ಡ್ರೈ ಇಟ್ ಇನ್ ಸನ್ಶೇಡ್. ಸೊ ಅದನ್ನ ಒಂದು 21 days ಡ್ರೈ ಮಾಡಿದ್ವಿ. ಆಮೇಲೆ ಅದನ್ನ ಪೌಡರ್ ಮಾಡಿದ್ರು. ಪೌಡರ್ ಮಾಡ್ಬಿಟ್ಟು ಎಲ್ರು ಏನ್ ಮಾಡಿದ್ವಿ,
ಅದನ್ನ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡು ಅದನ್ನ ಕುಡ್ದಿವಿ. ಅವ್ರು ಹೇಳಿದ್ರು, ದಿಸ್ ಇಸ್ ಬ್ಯೂಟಿಫುಲ್ ಮೆಡಿಸನ್ ಫಾರ್ ಯು, ಇಟ್ ವಿಲ್ ಗೋ ಅಂಡ್ ವರ್ಕ್ ಇನ್ ಯುವರ್ ಸಿಸ್ಟಮ್, ಡೋಂಟ್ ವರಿ ಅಂತ ಹೇಳಿದ್ರು. ಸೊ ಅದನ್ನ ತಗೊಂಡಿ ನಾವು ಈ ತರ. ಸೊ ಅಲ್ಲಿ ಬಂದ್ಬಿಟ್ಟು ಸಿದ್ಧಾಸ್ ಆರ್ ದೇರ್ ಈವನ್ ನಾವು. ಯಾರೊಬ್ರು ವಿತ್ ಸ್ಪಿರಿಚುವಲ್ ಹಂಗರ್, ಭಕ್ತಿ ಶ್ರದ್ಧೆಯಿಂದ ಹೋಗ್ತಾರೋ ಅವ್ರಿಗೆ ಅನುಭವ ಆಗ್ತಿದೆ. ಅಂಡ್ ಆಲ್ ಪ್ಲಾಂಟ್ಸ್ ಅಲ್ಲಿರೋದೆಲ್ಲ ಈಚ್ ಒನ್ ಇಸ್ ಆಫ್ ಮೆಡಿಸಿನಲ್ ವ್ಯಾಲ್ಯೂ. ದಿಸ್ ಇಸ್ ಅವರ್ ಎಕ್ಸ್ಪೀರಿಯನ್ಸ್. ಶ್ರೀ ಕೃಷ್ಣ ಅರ್ಪಣ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರು ಅಮರ ಧ್ಯಾನವನ್ನು 24 ನಿಮಿಷ ಮಾಡ್ತಾ ಇದ್ದೇನೆ. ಅಗಸ್ತ್ಯ ಮಹರ್ಷಿಗಳಿಗೆ ಸಂಪರ್ಕ ಬೆಳೆಸಲು 24 ನಿಮಿಷಗಳ ಜ್ಞಾನ ಸಾಕ ಅಥವಾ ಏನಾದ್ರು ಬೇಕಾ ಅಂತ ಕೇಳ್ತಿದಾರಣ್ಣ. ಸಾಕು, 24 ನಿಮಿಷ ಸಾಕು ಅವ್ರಿಗೆ. ಖಂಡಿತ ಅವ್ರು ನಿಮ್ಗೆ ಗೋಚರ ಆಗ್ತಾರೆ. ಭಕ್ತಿಯಿಂದ ಒಂದು ನಂಬಿಕೆಯಿಂದ ಮಾಡಿ, ಖಂಡಿತ ಯು ವಿಲ್ ಬಿ ಕನೆಕ್ಟೆಡ್ ಟು ಹಿಮ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಬಂದು ಪ್ರಶ್ನೆ ಕೇಳ್ತಿದಾರಣ್ಣ ಚಾಟಿಂದ. ಅಣ್ಣ ನಮಸ್ತೆ ಸತೀಶ್ ಅಣ್ಣ. ಒಂದೇ ಗೋತ್ರದಲ್ಲಿ ಮದುವೆ ಆಲ್ರೆಡಿ ಆಗಿದ್ದರೆ ದೋಷಕ್ಕೆ ಪರಿಹಾರ ಏನು ಅಣ್ಣ ಅಂತ ಕೇಳ್ತಿದಾರಣ್ಣ. ಯೂಶುವಲ್ ಆಗಿ ಹೇಳೋದು, ಒಂದೇ ಗೋತ್ರದಲ್ಲಿ ಮದುವೆ ಆಗ್ಬಾರ್ದು, ದೇರ್ ಶುಡ್ ಬಿ ಡಿಫ್ರೆಂಟ್ ಗೋತ್ರ. ಆವಾಗ್ಲೇ ಇದು progeny will be better and good for the humanity. That is what usually generally it is told. ಒಂದೇ ಇದ್ರಲ್ಲಿ ಆಗಿದ್ರೆ ಅದು ವೆರಿ ರೇರ್ ಕೇಸು. ನಾವೇನು ಹೇಳಕ್ಕಾಗಲ್ಲ ಅದ್ರ ಬಗ್ಗೆ. ಸರಿ ಅಣ್ಣ. ನಾವೀಗ ಗ್ಯಾಲರಿ ಮಾಡಿ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಪ್ಲೀಸ್ ಶೇರ್ ಗುರು ಅಮರಾಸ್ ಅವತಾರಾಸ್ he has taken in his past lives. As we know, his avatara was he was the first Roman king known as Ramapada, from whom established the Roman Empire. Then he was Ramesses II, the Egyptian pharaoh, who built the pyramid wherein the Saishumara Chakra is kept, which is the brain of our earth. ಆಮೇಲೆ he was Socrates, he was Eknath, he was Bhakta Kumbhara, he was Veerapandi Kattabomman, he was Thirumal Naikan, who built the famous Meenakshi temple, established it. And then he was Akash Raja, the father of Padmavati, the Amsha of Mahalakshmi. Vedavati was reborn as Padmavati. Itara, there are many more manifestations of his. As per Kala, as per time, as per the requisition of the rishis, he used to come, manifest himself, do the work, and then go back. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಬಂದು ರಿಕ್ವೆಸ್ಟಿಂಗ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಣ್ಣ. Thanks, Amma. ಅವ್ರಿಗೆ. ಅಣ್ಣ ಒಬ್ರು ಅಕ್ಕ ಬಂದು ತಮಗಾದ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರಣ್ಣ. ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಅಣ್ಣ. 1 ಮಂತ್ ಬ್ಯಾಕ್ ನನಗೆ ಲಿವರ್ ಪ್ರಾಬ್ಲಮ್ ಇತ್ತು. ಜಾಂಡೀಸು ಮತ್ತು ಹಿಮೋಗ್ಲೋಬಿನ್ ಲೋ ಆಗಿತ್ತು. ಟ್ರೀಟ್ಮೆಂಟನ್ನು ತಗೋತಿರಲಿಲ್ಲ. ನೀವು ಕೊಟ್ಟಿರುವ ಅಮರ ಗುರುಗಳ ವಿಭೂತಿಯನ್ನು ಹಾಗೆ ಇಟ್ಟುಕೊಂಡು ಮತ್ತು ಹೊಟ್ಟೆಗೆ ಸ್ವಲ್ಪ ಸೇವನೆ ಮಾಡ್ತಾ ಇದ್ದೆ. ಡಯಟ್ ಕೂಡ ಮಾಡ್ತಾ ಇದ್ದೀನಿ. ಬಟ್ ಅಮರ ಗುರುಗಳ ಕೃಪೆಯಿಂದ ಏನೋ ಒಂದು ಧೈರ್ಯ ಇತ್ತು ಅಣ್ಣ. ಈಗ ಆಲ್ ರಿಪೋರ್ಟ್ಸ್ ಆರ್ ನಾರ್ಮಲ್ ಅಣ್ಣ.
Now I am healthy, Anna. Thank you so much for uh, they are saying gratitude to you, Anna. It is all your unconditional surrender and faith you had in Guru Amara. That is why that faith cured you. Please continue this faith till the last breath of yours. ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಬಂದ್ಬಿಟ್ಟು ದೇ ಆರ್ ಆಸ್ಕಿಂಗ್ ಹೌ ವಿ ಕ್ಯಾನ್ ಪರ್ಫಾರ್ಮ್ ನಾಮಕರಣ ಪ್ರೊಸೆಸ್ ಅಣ್ಣ. ದೇರ್ ಇಸ್ ಅ ಪ್ರಾಪರ್ ಪ್ರೊಸೀಜರ್ ಫಾರ್ ಇಟ್. ಅವ್ರ ಮನೆ ಫ್ಯಾಮಿಲಿನಲ್ಲಿ ಮುಂದೆ ಮಾಡ್ತಾ ಇದ್ರು ಅದನ್ನೇ ಫಾಲೋ ಮಾಡಲಿ ಅವರು. ಈಚ್ ಕಮ್ಯುನಿಟಿ ಹಸ್ ಗಾಟ್ ಎ ಪರ್ಟಿಕ್ಯುಲರ್ ವೇ ಆಫ್ ಡೂಯಿಂಗ್ ದ ನಾಮಕರಣ. ಸೊ ಅದನ್ನ ಪ್ರಕಾರ ಅವರು ಅದನ್ನು ಆಚರಿಸಲಿ. ಕ್ಯಾಚ್ ಹೋಲ್ಡ್ ಆಫ್ ಗುಡ್ ಪುರೋಹಿತ್ ಹೂ ವಿಲ್ ಪರ್ಫಾರ್ಮ್ ಇಟ್. ಧನ್ಯವಾದಗಳು. ಒಂದೊಂದು ಕ್ಯಾಸ್ಟ್ ನಲ್ಲಿ ಒಂದೊಂದು ತರ ಇರ್ತದೆ, ಬಟ್ ಜನರಲಿ ಓವರ್ ಆಲ್ there will be a particular way, ಅದು common it is. Only some portion may differ this way and that way. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ಭಾಗವತ ಸಪ್ತಾಹ ಒಮ್ಮೆ ಓದಿದರೆ ಆ, ಜೀವನದಲ್ಲಿ ಒಮ್ಮೆ ಮಾತ್ರ ಓದಬಹುದಾ ಅಥವಾ ಮತ್ತೆ ಮತ್ತೆ ಪುನಃ ಓದಬೇಕಾ ತಿಳಿಸಿಕೊಡಿ ಅಂತ ಕೇಳ್ತಿದಾರೆ. ಒಂದು ಸತಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆ ಶ್ರವಣ ಮಾಡಿದ್ರೆ ಅವ್ರಿಗೆ ಶ್ರೀ ಕೃಷ್ಣ ಕಮಲಪಾದ ಸಾನ್ನಿಧ್ಯ ಈ ಜನ್ಮದಲ್ಲಿ ಅವ್ರಿಗೆ ಖಂಡಿತ ಸಿಗ್ತದೆ. ಪದೇ ಪದೇ ಓದಿದ್ರೆ ದೇ ವಿಲ್ ಗೆಟ್ ದ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂಡ್ ದೇ ವಿಲ್ ಟ್ರಾನ್ಸ್ಫಾರ್ಮ್ ದೆಮ್ಸೆಲ್ವ್ಸ್ ಇಂಟು ಡಿವಿನಿಟಿ. ಅದು ಯಾವ ತರ ನಾವು ಹೇಳಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗ್ತದೆ, ಆವಾಗ ಅವ್ರಿಗೆ ಅದು ತಿಳ್ಕೊಬಹುದು. ಅವರು ಡೈಲಿ ಒಂದು ಚಾಪ್ಟರ್ ಓದ್ಬೋದು, ಇಲ್ಲ ಪದೇ ಪದೇ ಅದನ್ನ ಸಪ್ತಾಹ ಮಾಡ್ಕೊಂಡು ಇರ್ಬೋದು ಅವರು. ಇಸ್ ಗುಡ್ ಇಟ್ ಇಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅಸ್ಟ್ರೋ ಟ್ರಾವೆಲ್ಗೆ ಏನಾದರೂ ಲಿಮಿಟೇಷನ್ ಇದೆಯಾ? ಅಂದರೆ ಬ್ರಹ್ಮಲೋಕ ವೈಕುಂಠಕ್ಕೆ ಹೋಗಬಹುದಾ ಅಥವಾ ಪರಬ್ರಹ್ಮಲೋಕಕ್ಕೂ ಹೋಗಬಹುದಾ ಅಂತ ಕೇಳ್ತಿದಾರಣ್ಣ. ಎಕ್ಸೆಪ್ಟ್ ಪರಬ್ರಹ್ಮ ಲೋಕ, ಈ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು ನೀವು. ಬಟ್ ಆಸ್ಟ್ರಲ್ ಟ್ರಾವೆಲ್ ಇಸ್ ಟು ಲುಕ್ ಇಟ್ ಇಸ್ ವೆರಿ ಗುಡ್, ಬಟ್ ಆನ್ ದ ಅದರ್ ಸೈಡ್ ಆಫ್ ದ ಕಾಯಿನ್ ಇಟ್ ಇಸ್ ವೆರಿ ವೆರಿ ಡೇಂಜರಸ್. Because in this entire Brahmanda, there are negative forces also waiting. They may capture you or take you to their loka. Or if you come in contact with a Sunya loka, it is not a black hole. If you get into it, you are lost forever. So always while doing astral travel, you should request Guru Amara to take you and bring you back safely. This is one of the conditions. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ಬರು ಚಾಟಕದಲ್ಲಿ ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಸೂತಕದ ಸಮಯದಲ್ಲಿ ಮೆಡಿಟೇಷನ್ ಮಾಡಬಹುದಾ ಅಂತ ಕೇಳ್ತಿದಾರಣ್ಣ. ಮಾಡಬಹುದು, ಏನ್ ತೊಂದರೆ ಇಲ್ಲ. ಅದಕ್ಕೂ ಸೂತಕ್ಕೂ ಸಂಬಂಧ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಋಷಿಗಳ ಸಂಪರ್ಕದ ಬಗ್ಗೆ ಕೇಳಿದ್ರಲ್ಲ ಅಕ್ಕ ಅಣ್ಣ, ಅವರೇ ಮತ್ತೆ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಜಪ ಮಾಡಿದ ದಿನ ನಾನ್ ವೆಜ್ ತಿನ್ಬಹುದಾ ಅಂತ ಕೇಳ್ತಿದಾರಣ್ಣ. ಜನರಲಿ ನಾನ್ ವೆಜ್ ತಿನ್ಬಾರ್ದು, ಆದ್ಮೇಲೆ ಈ ಪ್ರಶ್ನೆ ಕೇಳೋದು ಸರಿಗಿಲ್ಲ. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ಅಣ್ಣ ನೀವು ವಿಭೂತಿ ಚಂದನವನ್ನು ಕೊಟ್ಟಿದ್ದೀರಾ, ಅದು ವಿಡಿಯೋನ ನೋಡಿದರೆ ಅದು ಗುರುಗಳ ಮೈಯಿಂದ ಬಂದಿರುವ ವಿಭೂತಿನ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಇಲ್ಲ, ಅದು ಹರಿಹರೀಶ್ವರದಿಂದ ಬಂದಿರೋದು. ಹರಿನಿಂದ ಚಂದನ ಬಂತು, ಹರನಿಂದ ವಿಭೂತಿ ಬಂದಿದ್ದು. ಅದು ಕರೆಕ್ಟ್ ಮಾಡಿ ಅಮ್ಮವ್ರು ಇಟ್ಟಿದ್ದಾರೆ. ಅದನ್ನ ಎಲ್ಲರಿಗೂ ಕೊಡ್ತಾ ಇದೀವಿ ಸೇವೆ ಮಾಡಕ್ಕೆ, ಭಕ್ತಿ ಶ್ರದ್ಧೆ ಒಂದು ನಂಬಿಕೆಯಿಂದ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ವಿ ಯೂಸ್ ದ ಸಿಲ್ಕ್ ಕ್ಲಾತ್ ವಿಚ್ ಈಸ್ ಡನ್ ಬೈ ಪವರ್ ಲೂಮ್ ಫಾರ್ ಮೆಡಿಟೇಷನ್? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸಿಲ್ಕಿಗೆ ಅಂಟಿಲ್ಲ, ದೋಷ ಇಲ್ಲ. ಅದೇ ತರ ಕಂಬಳಿಗೂ ಇಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ಹ್ಮ್ ಅಣ್ಣ ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಈಸ್ ಗಾಡ್ ಮುನೀಶ್ವರ ಈಸ್ ಅನ್ ಅಂಶ ಆಫ್ ಶಿವ ಆರ್ ಈಸ್ ಎ ಋಷಿ, ತಿಳಿಸಿಕೊಡಿ ಅಂತ ಕೇಳ್ತಿದಾರೆ ಅಣ್ಣ. ಈಸ್ ಅಂಶ ಆಫ್ ಈಶ್ವರ ಈಸ್. His wife is Kateriamma. ಧನ್ಯವಾದಗಳು ಅಣ್ಣ. There are 12 amshas of Ishvara. Munishwara is one of them. Veerabhadra, Kalabhairava, Itara. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ವಿ ಯೂಸ್ ಚಿನ್ನ ಮುದ್ರಾ ಫಾರ್ ಮೆಡಿಟೇಷನ್ ಅಂತ ಕೇಳ್ತಿದಾರೆ ಅಣ್ಣ. ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು. They can use it. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಕೈವಾರ ತಾತಯ್ಯನವರ ಬಗ್ಗೆ ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಅಲ್ಲ, ಅವ್ರ ಬಗ್ಗೆ ಸ್ಥಳ ಪುರಾಣನೇ ಇದೆ, ಬುಕ್ಕೇ ಇದೆ. ಅದನ್ನ ತಕೊಂಡು ಓದಿದ್ರೆ ಇನ್ ಡೀಟೇಲ್ ನಿಮ್ಗೆ ಸಿಗ್ತದೆ. ಈಸ್ ಎ ಗ್ರೇಟ್ ಸ್ಪಿರಿಚುವಲ್ ರಿಯಲೈಸ್ಡ್ ಪರ್ಸನಾಲಿಟಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಅಣ್ಣ, ನಾನು ವೆಜಿಟೇರಿಯನು. ಫ್ರೆಂಡ್ಸ್ ಅದೆಲ್ಲ ನಾನ್ ವೆಜ್ ತಿಂತಾರೆ. ಅವರು ನಾನ್ ವೆಜ್ ತಿನ್ನೋದು ಹಿಂಸೆ ಅಂತ ಅವರಿಗೆ ಹೇಳಿದಾಗ, ಇವನ್ ವೆಜಿಟೇರಿಯನ್ ಸಸ್ಯಗಳು ಕೂಡ ಜೀವ ಇರುತ್ತೆ, ಅದನ್ನು ತಿಂದರೂ ಅದು ಪಾಪ ಆಗುತ್ತೆ. ಅವರಿಗೆ ಹೇಗೆ ಉತ್ತರ ಕೊಡಬೇಕು ಗೊತ್ತಾಗ್ತಿಲ್ಲ, ತಿಳಿಸಿ ಅಂತ ಕೇಳ್ತಿದಾರಣ್ಣ. ನೋಡಿ, ಇದು ಎರಡಕ್ಕೂ ಜೀವ ಇದೆ, ಬಟ್ ಅನಿಮಲ್ಸ್ ಆರ್ ಡಿಫರೆಂಟ್. ದೇ ಆರ್ ಲಿವಿಂಗ್. ಅದನ್ನ ನೀವು ಕಡಿದುವಾಗ ಅದು ನರಳ್ತದೆ ನೋಡಿ, ಆ ಪೇನ್ ಇರ್ತದಲ್ಲ, ಆ ಪೇನ್ ಬಂದು ನಿಮ್ಗೆ ಪಾಪ ಆಗಿ ಬರ್ತದೆ. ಅದಕ್ಕೆ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳ್ತೀವಿ ನಾವು. ಪ್ಲಾಂಟ್ಸ್ ಇದೆಲ್ಲ, ಇಟ್ ಈಸ್ ಎ ಡಿಫರೆಂಟ್ ಟೈಪ್ ಆಫ್ ಲಿವಿಂಗ್ ಕ್ರಿಯೇಚರ್ಸ್ ಕ್ರಿಯೇಟೆಡ್ ಬೈ ಚತುರ್ಮುಖ ಬ್ರಹ್ಮ ಫಾರ್ ಎ ಸರ್ಟನ್ ಪರ್ಪಸ್. ಧನ್ಯವಾದಗಳು ಅಣ್ಣ. ಲಕ್ಷ್ಮೀದೇವಿ ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ತೆ ಗುರುಜಿ. ನಾವು ತುಂಬಾ ದಿನದಿಂದ ಸ್ವಂತ ಮನೆ ಮಾಡ್ಕೊಳ್ಕೊಂತ ಇದೀನಿ, ಬಟ್ ಅದು ಆಗ್ತಾ ಇಲ್ಲ. ಏನ್ ಗೊತ್ತಾಗ್ತಿಲ್ಲ. ಪ್ರವೀಣ್, ಅವ್ರದ್ದು ವಾಯ್ಸ್ ಕಟ್ ಆಗ್ತಾ ಇದೆ. ಹೌದಣ್ಣ. ಅಮ್ಮ ಇನ್ನೊಮ್ಮೆ ಕೇಳಿ ಅಮ್ಮ. ನಮಸ್ತೆ ಗುರುಜಿ.
ನಾನು ಒಂದು ಸ್ವಂತ ಮನೆ ಮಾಡೋಕೆ ಅನ್ಕೊಳ್ತಾ ಇದ್ದೀನಿ, ಬಟ್ ಅದು ಆಗ್ತಾ ಇಲ್ಲ ಗುರುಜಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸ್ವಂತ ಮನೆ ಆಗ್ತಾ ಇಲ್ಲ. ಏನು ಕ್ವಶನ್ ಪ್ರವೀಣ್ ಅವ್ರದ್ದು? ಅವರು ಸ್ವಂತ ಮನೆ ಕಟ್ಕೋಬೇಕು ಅಂತ ಮಾಡ್ತಿದಾರಂತಣ್ಣ, ಆಗ್ತಾ ಇಲ್ವಂತಣ್ಣ. ಹ್ಮ್. ಅದಕ್ಕೆ ಏನು ಅಂತ ಕೇಳ್ತಿದಾರಣ್ಣ. ಅಲ್ಲ, ಅದಕ್ಕೆ ಗುರು ಅಮರವನ್ನ ಧ್ಯಾನ ಮಾಡ್ಲಿ, ಆವಾಗ ಅವ್ರಿಗೆ ಭಕ್ತಿಯಿಂದ, ಒಂದು ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡ್ಲಿ, ಆ ಸಂಕಲ್ಪ ಮಾಡ್ಕೊಳ್ಳಿ ಅವ್ರ ಕಡೆ. ಅವ್ರು ಅದನ್ನ ಏನಾದ್ರು ತೊಂದರೆ ಇದೆ ಅದನ್ನ ನಿವಾರಣೆ ಮಾಡ್ತಾರೆ ಅವರು. ನಂಗೆ ಎಷ್ಟು ಟೈಮ್ ಕೇಳಿಸ್ತಿಲ್ಲ ಗುರುಜಿ, ನೀವು ಹೇಳಿದ್ದೇನು ಗೊತ್ತಾಗ್ಲಿಲ್ಲ. ಪರಿಹಾರ ಏನು ಪ್ರವೀಣ್, ಗುರುಜಿ? ಆಯ್ತಮ್ಮ. ಅಮ್ಮ, ಇದು ವಿಡಿಯೋ ಅಪ್ಲೋಡ್ ಆಗುತ್ತಮ್ಮ. ಅಣ್ಣ ಆನ್ಸರ್ ಮಾಡಿರೋದು ರೆಕಾರ್ಡ್ ಆಗಿರುತ್ತಮ್ಮ. ನೀವು ಮತ್ತೆ ಕೇಳ್ಬೋದಮ್ಮ. ಆಯ್ತು, ಅವರು ಕೇಳ್ತೀನಿ. ಮತ್ತೆ ಒಂದ್ಸತಿ ನಮ್ಗೆ ಅವರು ಒಂದ್ಸತಿ ಮನೋವತಿ ಬನ್ನಿ ಅಂತ ಹೇಳಿ ಹಾ, ಅಲ್ಲಿ ನೇರಾಗಿ ಅವ್ರಿಗೆ ಸಮಸ್ಯೆಗಳು ಏನಂತ ತಿಳ್ಕೊಂಡು ಅದಕ್ಕೆ ಏನಾದ್ರು ಪರಿಹಾರ ಅವ್ರು ಹೇಳುವಾಗ ಅದನ್ನ ಹೇಳೋಣ ಅವ್ರಿಗೆ. ಸರಿ ಅಣ್ಣ. ಆಯ್ತು ಗುರುಜಿ. ಹ್ಮ್. ಆಯ್ತು ಆಯ್ತಮ್ಮ. ಗುರುಜಿ. ನಮಸ್ತೆ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ಅಣ್ಣ, ನಮ್ಮ ದೇಹದಲ್ಲಿ ಮನಸ್ಸು ಹೃದಯದಲ್ಲಿ ಇರುತ್ತದೆಯಾ ಅಥವಾ ಮೆದುಳಿನಲ್ಲಿ ಇರುತ್ತದೆಯಾ ಅಂತ ಕೇಳ್ತಿದಾರಣ್ಣ. ಮೆದುಳಿನಲ್ಲಿ ಬುದ್ಧಿ, ಇಂಟೆಲೆಕ್ಟ್ ಇರ್ತದೆ, ಹೃದಯದಲ್ಲಿ ಮನಸ್ಸು ಇರ್ತದೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಟರಾಜ್, ನೀವು ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಹಲೋ ಹ್ಮ್. ಹಲೋ ಗುರುಗಳೇ. ಹೇಳಿಮ್ಮ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ನಮ್ಗ ದೇವಸ್ಥಾನದಾಗೆ 11 ವಾರ ಇದು ತಾಂಬೂಲ ಕೊಡ್ರಿ ಅಂತ ಹೇಳಿದ್ರಲ್ಲ. ಹೇಳಿ. 11 ವಾರ ಅದ್ರಲ್ಲಿ ಮಧ್ಯ ಮಧ್ಯ ಬ್ರೇಕ್ ಆಗ್ತಿದೆ, ಏನು ಆಗಲ್ಲ ಗುರುಗಳೇ? ಅಲ್ಲ, ಆದಷ್ಟು ನೀವು ಒಂದು ಆ ನಿಯಮಕ್ಕ ಬ್ರೇಕ್ ಮಾಡ್ದಿರ ನೋಡಿ ಅಮ್ಮ. ನಿಮ್ ಕೈ ಮಿತಿ ಮೀರಿದ್ರೆ ಪರವಾಗಿಲ್ಲ, ಏನಿಲ್ಲ. ಬಟ್ ಅದು ಕಂಟಿನ್ಯೂ ಮಾಡಿ ಫಿನಿಶ್ ಮಾಡಿ ಅಷ್ಟು ವಾರ. ಕಂಟಿನ್ಯೂ ಆಗ್ತಿದೆ ಗುರುಗಳೇ, ಆದ್ರೆ ದೇವಸ್ಥಾನದಲ್ಲಿ ಕೊಡ್ತಿದ್ದೀನಲ್ಲ, ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ, ನಮ್ದು ಮಂತ್ಲಿ ಇರುತ್ತಲ್ಲ. ಅದು ಬಿಡಿ, ಅದು ಏನ್ ನ್ಯಾಚುರಲ್ ಇದು, ಅದ್ರ ನಿಮ್ಗೆ ಏನ್ ದೋಷ ಬರಲ್ಲ. ನೀವಾಗಿ ಲೇಸಿನೆಸ್ ಮಾಡ್ಕೊಂಡು ಹೋಗೋಣ ಬೇಡವಾ ಅಂತ ಆತರ ಮನ್ಸ್ ಇಟ್ಕೊಂಡು ಮಾಡಿದ್ರೆ ಅದು ತಪ್ಪಾಗ್ತದೆ. ಇದು ನ್ಯಾಚುರಲ್, ಏನ್ ಕೊಡ್ತಿದೀವಿ ತೊಂದ್ರೆ ಇಲ್ಲ. ನೋಡಿ ಏನಾಗಲ್ಲ ಗುರು. ಒಳ್ಳೇದಾಗ್ತದೆ, ಕೊಡಿ. ಏನಿಲ್ಲ, ಏನ್ ತಪ್ಪೇನಿಲ್ಲ. ಅದನ್ನ ತಳ್ಳಿ ನೆಕ್ಸ್ಟ್ ವೀಕ್ ಮಾಡಿ. ನಮ್ಮ ಮನೆಯವ್ರು ಅಷ್ಟೇ. ಮಾತಾಡ್ತಾರೆ ಗುರುಗಳೇ. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ, ಹೇಳಿ. ಒಂದು ಅನುಭವ ಹೇಳ್ಬೇಕು. ಹೇಳಿ ದಯವಿಟ್ಟು. ಮೊನ್ನೆ ಧ್ಯಾನ ಕೂತ್ಕೊಂಡಿದ್ವಿ, ಒಂದು ಅನುಭವ ಆಯ್ತು ಗುರುಗಳ ಹತ್ರ. ನಾನು ವೇದವ್ಯಾಸರನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಅವ್ರನ್ನ ಕೇಳಿದೆ, ಗುರುಗಳನ್ನ. ಅದಕ್ಕೆ ಅವರು ನನ್ನ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು ಗುರುಗಳೇ. ವೆರಿ ಗುಡ್. ಅಲ್ಲಿ ಒಂದು ಕುರುಕ್ಷೇತ್ರದಲ್ಲಿ ಸಾಕಷ್ಟು ಹೆಣಗಳೆಲ್ಲ ಕಾಣ್ತಿದ್ವು ನನಗೆ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಅಲ್ಲಿ ಒಂದು ಹೆಣಗಳೆಲ್ಲ ನೋಡ್ಬೇಕಾದ್ರೆ ಒಂದು ದೊಡ್ಡದೊಂದು ದೇಹ ಕಾಣ್ತಿತ್ತು ಗುರುಗಳೇ. ಅಲ್ಲಿ ನಾನು ಕೇಳಿದಾಗ ಅದು ಕರ್ಣನ ದೇಹನ ಅಂತ ನಾನು ಗುರುಗಳನ್ನ ಕೇಳಿದೆ. ಅವರು ಅದಕ್ಕೆ ಅಲ್ಲಪ್ಪ, ಅದು ನಿನ್ನ ದೇಹ ಅಂತ ಅವ್ರು ನನಗೆ ಸೂಚನೆ ಕೊಟ್ರು. ಓಹೋ, ಇರ್ಬೋದು.
ಅಂದ್ರೆ ನಾನು ಹೇಳಿದ್ನಲ್ಲ, ನಾವು ಯಾಕಂದ್ರೆ ಎಲ್ರು ಮಹಾಭಾರತ ಯುದ್ಧದಲ್ಲಿ ಸತ್ರಿ ಅಂತ. ಸೊ ನೀವು ಅಲ್ಲಿ ಯುದ್ಧದಲ್ಲಿ ಸತ್ತಿರ್ಬೇಕು. ಆ, ಅದಕ್ಕಿಂತ ಮುಂಚೆ ಒಂದ್ಸಾರಿ ನಾನು ಯುದ್ಧದಲ್ಲಿ ಹೋರಾಡಿದ್ದನ್ನ ಅವರು ತೋರಿಸಿದ್ರು ಗುರುಗಳೇ ನನಗೆ. ಒಳ್ಳೇದಪ್ಪ, ಒಳ್ಳೇದು. ನಿಮ್ ಪಾಸ್ಟ್ ಅವರು ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಹೌದು ಗುರುಗಳೇ. ಸರಿನಪ್ಪ, ಒಳ್ಳೇದು. ಅಲ್ಲ, ಓಕೆ ಸರ್, ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, 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 ಕೃಷ್ಣ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಮಸ್ಕಾರಪ್ಪ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ಪ್ರವೀಣ್, ಸರಿ ಅಣ್ಣ. ಇನ್ನು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಐ ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಕೇಳಿ. ಒಬ್ರು ಅಣ್ಣ, ನಮಸ್ತೆ ಸತೀಶ್ ಅಣ್ಣ. ಇನ್ ಒನ್ ಆಫ್ ದ ಮೀಟಿಂಗ್ ಯು ಮೆನ್ಷನ್ಡ್ Mahabharata characters were reborn around 1950 to 1980. Is there any people who are currently living or their identity, like if it can said in publicly here? No, this question I asked Guru Amara. He said, what is the use of knowing what your identity is? Suppose I say you are so and so, that will have no effect in this birth of yours. ಅಷ್ಟೇ ಅವ್ರು ಸ್ಟಾಪ್ ಮಾಡ್ಬಿಟ್ರು. ಅದು ಮುಂಚೆ ನಾವು ಕೇಳಕ್ ಹೋಗ್ಲಿಲ್ಲ ಪ್ರಶ್ನೆ. ಬಿಕಾಸ್ ವಾಟ್ ಯು ವೇರ್ ಇನ್ ಮಹಾಭಾರತ ವಾರ್, ದಟ್ ಕೆನಾಟ್ give you any success or any strength or any way help you in this birth. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಫ್ಟರ್ ಡೂಯಿಂಗ್ ಮೆಡಿಟೇಷನ್ ಇನ್ ಬ್ರಹ್ಮ ಮುಹೂರ್ತ, I will get a deep sleep and I will wake up after sunrise. Is it correct ಅಣ್ಣ ಅಂತ ಕೇಳ್ತಿದಾರಣ್ಣ. ಏನ್ ತೊಂದ್ರೆ, ಏನ್ ತಪ್ಪಿಲ್ಲ. ಅದು ಧ್ಯಾನ ಮಾಡ್ತಾರಲ್ಲ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ದೇ ಕ್ಯಾನ್ ಗೋ ಟು ಸ್ಲೀಪ್ ಆಫ್ಟರ್ವರ್ಡ್ಸ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಪ್ರಶಾಂತ್, ಪ್ರಶಾಂತ್, ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಅಣ್ಣ, ಹಾ. could you please say few sentences about Siddhara Bhoganath among 18 Siddhars and Guru of Mahavatar Babaji ಅಣ್ಣ. 8 ಸಿದ್ಧರುಗಳಿದ್ದಾರೆ. ಈ ಸಿದ್ಧರ್ has got his own history behind it. ಅದು ಬ್ರೀಫ್ ಆಗಿ ಹೇಳಕ್ ಆಗಲ್ಲಪ್ಪ. ಅದು ನಾವು ಮನೋವತಿಗೆ ಬಂದ್ರೆ ಸ್ವಲ್ಪ ಸ್ವಲ್ಪ ಏನಾದ್ರು ನಮ್ಗೆ ಗೊತ್ತಿರೋದು ನಾವು ಹೇಳ್ಬೋದು. ನಾವು 18 ಸಿದ್ಧರ ಬಗ್ಗೆ. ಅದ್ರಲ್ಲಿ ಅಗಸ್ತ್ಯ ಮಹರ್ಷಿ is the only person who is both as one of the 18 siddhas and also he is Agastya Maharishi. He is having those two posts, the only spiritual personality. ಧನ್ಯವಾದಗಳು ಅಣ್ಣ. ಅಣ್ಣ, one more question from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Krishna during his childhood lifted Govardhana Parvata, but still how Kauravas neglected the power of Sri Krishna ಅಂತ ಕೇಳ್ತಾರೆ. It is because of their ego. The ego of them was a hurdle to not see the reality of Sri Krishna. ಕೃಷ್ಣ ಹತ್ರ ಅದು ಒಂದು ಅವ್ರು ಕೇಳೋದು ಒಂದೇ ಒಂದು,
You forget your hero, you surrender to me, then you can see the reality. This is the main secret of Sri Krishna. ನಾನು ಅನ್ನೋದ್ ಬಿಡು, ನಂದು ಅನ್ನೋದ್ ಬಿಡು, ನಾನ್ ನಿನ್ಗೆ ಸಿಗ್ತೀನಿ. ಅವ್ರು ಅದನ್ನ ಬಿಟ್ಟಿಲ್ಲ. ಅವ್ರು ಬೇರೆ ಏನೋ ಬೇಕಂತ ಅವರು ಸಂಕಲ್ಪ ಮಾಡ್ಕೊಂಡ್ರು. ಅವ್ರಿಗೆ ಥ್ರೋನ್ ವಾಸ್ ಮೋರ್ ಇಂಪಾರ್ಟೆಂಟ್ ಟು ದಮ್. ಸೊ ದಟ್ ಈಸ್ ವೈ ದೇ ಗಾಟ್ ಕಿಲ್ಡ್ ಡ್ಯೂರಿಂಗ್ ದ ಮಹಾಭಾರತ ವಾರ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆತ್ಮವು ಭೂಮಿಗೆ ಮಳೆ ಹನಿಯ ಮೂಲಕ ಭೂಮಿಗೆ ತಲುಪಿತೆ ಎಂದು ಹೇಳಿದ್ದೀರಿ. ಅದು ನೀರಿನ ಮುಖಾಂತರ ಹಣ್ಣುಗಳನ್ನು ಸೇರಿಕೊಂಡಿತು. ಅದನ್ನು ಪುರುಷರು ದೇಹದ ಮುಖಾಂತರ ಅವರ ದೇಹವನ್ನು ಸೇರಿಸಿಕೊಂಡಿತು. ಆಮೇಲೆ ಸತಿಪತಿಗಳ ಸೇರುವ ಸಮಯದಲ್ಲಿ ಅದು ಸ್ತ್ರೀಯ ಅನ್ನು ಪ್ರವೇಶಿಸಿತ್ತು. ಹೀಗೆ ಸತಿಪತಿಗಳು ಸೇರುವ ಸಮಯ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನುತ್ತಾರೆ. ಇದು ನಿಜನಾ ಅಣ್ಣ ಅಂತ ಕೇಳ್ತಾರೆ. ಹೌದು, ಖಂಡಿತ. ಅದಕ್ಕೆ ಶಾಂತಿ ಮುಹೂರ್ತ ಅಂದ್ರೆ ತುಂಬಾ ಮುಖ್ಯ. ಆ ಲಗ್ನ ಮದ್ವೆಕ್ಕಿಂತ ಶಾಂತಿ ಮುಹೂರ್ತ ತುಂಬಾ ಪರ್ಫೆಕ್ಟ್ ಆಗಿ ನೋಡ್ತಾರೆ. ಯಾಕಂದ್ರೆ ಆತ್ಮಗಳು ಬರ್ತಾ ಇರ್ತದೆ, ಕೆಟ್ಟ ಆತ್ಮಗಳು, ಒಳ್ಳೆ ಆತ್ಮ, ಡಿವೈನ್ ಆತ್ಮಸ್. ಸೊ ಲಗ್ನ ಇಟ್ಕೊಡ್ತಾರೆ. ಈ ಸಮಯದಲ್ಲಿ ಸೇರಿದ್ರೆ ಎ ಡಿವೈನ್ ಆತ್ಮ ವಿಲ್ ಬಿ ಬಾರ್ನ್, ಲೈಕ್ ಪ್ರಹ್ಲಾದ. ಇಲ್ಲ ಅಂದ್ರೆ ಲೈಕ್ ಕೆಟ್ಟ ಗಳಿಗೆಯಲ್ಲಿ, ಕೆಟ್ಟ ನಕ್ಷತ್ರದಲ್ಲಿ ಇರೋ ಆ ಕಾಲದಲ್ಲಿ ಸೇರಿದ್ರೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ವಿಲ್ ಬಿ ಬಾರ್ನ್. ನರಸಿಂಹ ಪಿಕ್ಚರ್ ಬಂತಲ್ಲ ಇವಾಗ, ಅದ್ಮೇಲೆ ನೋಡಿ ತಿಳ್ಕೊಬಹುದು ನೀವು. ಕಶ್ಯಪ ಮಹರ್ಷಿ ವಾಸ್ ಫೋರ್ಸ್ಡ್ ಬೈ ದಿತಿ ಟು ಜಾಯಿನ್ ಡ್ಯೂರಿಂಗ್ ದಟ್ ಗೋಧೂಳಿ ಕಾಲ, ವಿಚ್ ವಾಸ್ ನಾಟ್ ಎ ಗುಡ್ period for that particular action. In spite of him telling her, she made him, pressurized him, and the effect of this was the Rakshasas were born, Hiranyakashipu and Hiranyaksha. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆರ್ ವಿ ಸೆಲೆಕ್ಟೆಡ್ ಬೈ ಗುರು ಅಮರಾಸ್ ವಿಲ್? Yes, we were selected because of his will only. You have come and joined this Vishwamaitri group. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದ್ದಾರಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ, ಸರ್ ಐ ಗಾಟ್ ಒನ್ ಡೌಟ್. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಯೂಸ್ ದೇರ್ ಈಗೋ, taking as challenge and doing their work and becoming successful in their career. But Krishna says, leave ego and surrender. I am confused. Please guide Anna ಅಂತ ಕೇಳ್ತಿದ್ರು. The ego to your career, in the dharmic way you use it, it is correct. ಆ ಅಹಂಕಾರವನ್ನು ಇನ್ನೊಬ್ರು ತುಳಿದು ನಿನ್ ಮೇಲೆ ಬರೋದು, ದಟ್ ಇಸ್ ನಾಟ್ ಧಾರ್ಮಿಕ್. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಏನ್ ಕೃಷ್ಣ ಹೇಳ್ತಾರೆ ಅಂತ. ಈಗೋ ಇಸ್ ನೆಸೆಸಿಟಿ ಫಾರ್ ಯು ಟು ಲಿವ್. ವಿತೌಟ್ ಈಗೋ ನೋ ಒನ್ ಕ್ಯಾನ್ ಲಿವ್. ಆ ಈಗೋವನ್ನು ಯಾವ ತರ ಯೂಸ್ ಮಾಡ್ಕೋಬೇಕು, ಯು ಶುಡ್ ನಾಟ್ ಬಿಕಮ್ ಎ ಸ್ಲೇವ್ ಟು ದಟ್ ಈಗೋ. ಅರ್ಥ ಆಯ್ತಾ? ಆ ಈಗೋವನ್ನು ಯು ಶುಡ್ ಸರೆಂಡರ್ ಇಟ್ ಟು ಶ್ರೀ ಕೃಷ್ಣ ಅಂಡ್ ಯೂಸ್ ಇಟ್ ಪ್ರಾಪರ್ಲಿ ಇನ್ ದ ಧಾರ್ಮಿಕ್ ವೇ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಲಾಸ್ಟ್ ಇಯರ್ ಡಿಸೆಂಬರ್ ಮೋಟಾರ್ ಬೈಸಿಕಲ್ನಲ್ಲಿ ರೈಡ್ ಮಾಡುವಾಗ ಒಂದು ಹಾವು ಅಡ್ಡ ಬಂತು ಅಣ್ಣ. ಸ್ಟಾಪ್ ಮಾಡೋಕ್ಕಾಗಲಿಲ್ಲ, ಹಾವು ಸತ್ತು ಹೋಯಿತು. ಇದು ಯಾವಾಗಲೂ ಅವ್ರಿಗೆ ಬೇಜಾರಾಗುತ್ತೆ ಈ ವಿಷಯ ಅಂತ ಕಳಿಸಿದಾರಣ್ಣ. ಗೊತ್ತಿಲ್ಲದ್ರೆ ಮಾಡಿದ್ರೆ ಶ್ರಮೆ ಇದ್ರೆ ಅದಕ್ಕೇನ್ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಅವ್ರಿಗೆ ಆ ದೋಷದಿಂದ ಅವ್ರಿಗೆ ನಿವೃತ್ತಿ ಸಿಗ್ತದೆ. ಯಾವ್ದಾದ್ರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಕ್ತಿ ಶ್ರದ್ಧೆಯಿಂದ ಒಂದು ನವಿಲುಗರೆ ಕೈನಲ್ಲಿ ಇಟ್ಕೊಂಡು ಆ ಸುಬ್ರಹ್ಮಣ್ಯ ಸ್ವಾಮಿ ನಾಮಸ್ಮರಣೆ ಇಲ್ಲ ಮಂತ್ರ ಹೇಳಿ 21 ಸತಿ
ಅದನ್ನ ಸುತ್ತಬಿಟ್ಟು ಅವ ಆ ತಂದೆ ಪಾದಕ್ಕೆ ಹಾಕ್ಬಿಟ್ಟು ಕ್ಷಮೆ ಕೇಳ್ಕೊಂಡು, ಈ ತರ ಆಗೋಯ್ತು ತಂದೆ, ಗೊತ್ತಿಲ್ಲದೆ ದಯವಿಟ್ಟು ಕ್ಷಮೆ ಅಕ್ಸೆಪ್ಟ್ ಮಾಡ್ಕೊಂಡು ಈ ದೋಷದ ನಿವಾರಣೆ ಮಾಡಿ ಅಂತ 6 ಟ್ಯೂಸ್ಡೇಸ್ 6 ಕಿತ್ತಿಗೆ ನಕ್ಷತ್ರದಲ್ಲಿ 6 ಷಷ್ಠಿ ದಿವಸ ಈ ತರ ಸೇವೆ ಮಾಡಿದ್ರೆ ದೇ ವಿಲ್ ಓವರ್ಕಮ್ ದಿಸ್ ಸರ್ಪದೋಷ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಡೋಂಟ್ ನೋ ಮೈ ಗೋತ್ರ. ಆಲ್ಸೋ no one in my house don't know the gotra. You had mentioned to mention Kashyapa gotra. Okay. So both husband and wife can say the same Kashyapa gotra during puja ಅಂತ ಕೇಳ್ತಿದಾರಣ್ಣ. ಖಂಡಿತ, wherever they go, if they ask what is your gotra, let them say Kashyapa gotra. He is the father of the rishis, and from him only came all creation. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದ್ರಣ್ಣ. ಅವರು the flow of the Atma from the rainwater to the human body. They are asking again, Anna. They want more explanation about how the soul coming from water, rainwater, enters the male body. Anna. How ಅಂತಲ್ಲ, see, the raindrop through the Atma enters into the earth. It goes into the earth, enters the root of the tree. From there, it travels to the fruit. That fruit is consumed by the male body. ಅದು ಪ್ರೊಸೆಸ್ ಆಗ್ತಿದೆ. ಅದು ಅವರೇ ಹೇಳಿದ್ರಲ್ಲ ಕ್ಲೀನ್ ಆಗಿ ಈ ತರ ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮಗಾದ ಡ್ರೀಮನ್ನು ಶೇರ್ ಮಾಡ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ರೀಸೆಂಟಾಗಿ ಇನ್ ಮೈ ಡ್ರೀಮ್ ಐ ಹ್ಯಾವ್ ಸೀನ್ 2 ಕಾಲಿನ ಕರುವನ್ನು ಕಂಡಿದೆ ಅಂತ ಅಣ್ಣ ಅವರಿಗೆ. ಇದರ ಅರ್ಥ ಏನು ಅಂತ ಕೇಳ್ತಿದ್ದಾರಣ್ಣ. ಇಲ್ಲ, ಅದು ಇಟ್ಸ್ ಅ ರೇರ್ ಕೇಸ್, ಅವರು ನೋಡಿರ್ಬೇಕು. ಅದು ಅದೇನು ಅಷ್ಟು ಸಿಗ್ನಿಫಿಕೆನ್ಸ್ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ, ಹೇಳಿ. ಒಬ್ರು ಅಕ್ಕ ಬಂದು ದೇ ಆರ್ ರಿಕ್ವೆಸ್ಟಿಂಗ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಣ್ಣ. ವಿಲ್ ಟೇಕ್ ಕೇರ್, ಡೆಫಿನೆಟ್ಲಿ. ಅಣ್ಣ, ಒಬ್ರು ಅಕ್ಕ ಬಂದು ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದಿಸ್ ಕಾರ್ತಿಕ ಮಾಸ ಈಸ್ ವೆರಿ ಪವರ್ಫುಲ್. ಸತಿಪತಿ ದೇ ಶುಡ್ ನಾಟ್ ಕೀಪ್ ಫಿಸಿಕಲ್ ಅಟ್ರಾಕ್ಷನ್. ಐ ಹರ್ಡ್ ದಿಸ್ ಇಸ್ ಟ್ರೂ ಅಣ್ಣ ಅಂತ ಕೇಳ್ತಾರಣ್ಣ. ಇಟ್ ಈಸ್ ಅ ಸ್ಪಿರಿಚುವಲ್ ಮಂತ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಆ ಸಮಯದಲ್ಲಿ ಮೋರ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟಿ ಇಟ್ಕೊಂಡ್ರೆ ಇಟ್ ಇಸ್ ಗುಡ್ ಫಾರ್ ಬೋತ್. ಇಫ್ ದೇ ವಾಂಟ್ ಎ ಚೈಲ್ಡ್, ದೇ ಕ್ಯಾನ್ live together and see that a divine Atma, by the blessings of Ishvara, is born. For that purpose, they can come together. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಸತ್ಯಯುಗದಲ್ಲಿ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶಗಳು ಇರುತ್ತವೆಯಾ? ಚೀನಾ, ಅಮೆರಿಕ ಇವು ಕಲಿಯುಗದಲ್ಲಿ ಹುಟ್ಟಿದ್ದಾವೆ ಹೇಗೆ ಅಂತ ಕೇಳ್ತಿದಾರಣ್ಣ. ಇಲ್ಲ, ಆವಾಗ the land borders and the geography of the earth will be entirely different. There will be new lands coming up during the change of yuga and all those things. Lot of floods, earthquakes will all happen. During that, what happens? New lands will come up, and the present land will go under the sea. Like Dwarka, which went under the sea, like the Atlantis city, which underwent into the ocean. Ravana, Sri Lanka also went into the ocean. These things will happen. ಧನ್ಯವಾದಗಳು ಅಣ್ಣ. We'll take some questions from YouTube ಅಣ್ಣ. Ah. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಆದಿತ್ಯ ಹೃದಯ ಪಾರಾಯಣ ಮಾಡುವ ಸರಿಯಾದ ವಿಧಾನ ಮತ್ತು ಅದರ ಮಹತ್ವ ತಿಳಿಸಿಕೊಡಿ ಅಂತ ಕೇಳ್ತಿದಾರಣ್ಣ. ಆದಿತ್ಯರ ಹೃದಯ ಬಂದ್ಬಿಟ್ಟು ಅಗಸ್ತ್ಯ ಮಹರ್ಷಿ ಶ್ರೀರಾಮನ್ಗೆ ಉಪದೇಶ ಮಾಡಿದ್ರು. ಅದನ್ನ ಪಡ್ಕೊಂಡ ಮೇಲೆನೆ ಅದನ್ನ ಯೂಸ್ ಮಾಡಿ ಸಿದ್ಧಿ ಮಾಡಿ ಶ್ರೀರಾಮ ಬಂದು ಈ ಗಾಟ್ ದ ಸ್ಟ್ರೆಂತ್ ಟು ಕಿಲ್ ರಾವಣ. ಸೊ ಅದು ಅಷ್ಟು ಪವರ್ಫುಲ್. ಅದು ಇಟ್ ಇಸ್ ಟು ಕಿಲ್ ದ ಎನಿಮಿ. ಅಂದ್ರೆ ನಮ್ಮಲ್ಲಿನೂ ಎಷ್ಟೋ ಎನಿಮಿಕಲ್ ಕ್ಯಾರೆಕ್ಟರ್ಸ್ ಇದೆ, ದ ಅರಿಷಡ್ ವರ್ಗಾಸ್. ಅದನ್ನ ನಾಶ ಮಾಡಕ್ಕೆ ಯು ಕ್ಯಾನ್ ಯೂಸ್ ದ ಆದಿತ್ಯ ಹೃದಯ. ಬೆಳಿಗ್ಗೆ ಸ್ನಾನ ಮಾಡ್ಬಿಟ್ಟು ಅದನ್ನ ಪಾರಾಯಣ ಮಾಡ್ಬೇಕು. ಸೂರ್ಯ ಭಗವಾನ್ ನೋಡ್ಕೊಂಡು ಆತ್ಮ ಪ್ರದಕ್ಷಿಣೆ ಮಾಡಿ ಕೊನೆಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಸೂರ್ಯನಾರಾಯಣ ಬಂದು ನಮಸ್ಕಾರ ಪ್ರಿಯ. ಎಷ್ಟು ನಮಸ್ಕಾರ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದು. ಆಕ್ಚುಲಿ ಅದನ್ನ ನೀವು ಪಾರಾಯಣ ಮಾಡ್ಬೇಕಂದ್ರೆ ಒಂದು ಗುರು ಬೇಕು. ಆ ಗುರುವಿನಿಂದ ನೀವು ದೀಕ್ಷೆ ತಗೊಂಡು ಆದಿತ್ಯ ಹೃದಯಂನ ನೀವು ಶುರು ಮಾಡ್ಬೇಕು. ಅದಕ್ಕೆ ನಮ್ಮ ಶಾರದಾ ಪೀಠ ಬಸವನಗುಡಿಯಲ್ಲಿ ಲಕ್ಷ್ಮೀನಾರಾಯಣ ಅಂತ ಒಬ್ರು ಇದ್ದಾರೆ. ಈಸ್ ಸೂಟೆಡ್ ಪರ್ಸನ್ ಫಾರ್ ದಟ್. ಸಾಕಷ್ಟು ಜನ ಹೋಗಿ ತಗೊಂಡಿದ್ದಾರೆ ಅವರು. ಸೊ ನೀವು ಅದು ಪ್ರಶಾಂತ್ ಅವ್ರ ಹತ್ರ ನಂಬರ್ ಇದೆ, ಈಸ್ಕೊಂಡು ಫೋನ್ ಮಾಡ್ಬಿಟ್ಟು ಅವ್ರ ಹತ್ರ ಯಾವ ದಿವಸ ಬಾ ಅಂತಾರೋ ಹೋಗ್ಬಿಟ್ಟು ಉಪದೇಶ ಅವ್ರ ಹತ್ರ ತಗೊಳ್ಳುವಾಗ ನೀವು ಅವ್ರಿಗೆ ಒಂದು ಎಲೆ ಅಡಿಕೆನಲ್ಲಿ ಒಂದು ತೆಂಗಿನಕಾಯಿ ಇಟ್ಟು, ಒಂದು ಟವಲ್ ಇಟ್ಟು, ಒಂದು 6 ಬಾಳೆಹಣ್ಣು ಇಟ್ಟು, ದಕ್ಷಿಣೆ ಇಟ್ಟು ಅವ್ರಿಗೆ ಕೊಟ್ಬಿಟ್ಟು ಅದನ್ನ ಉಪದೇಶ ತಕೊಂಡು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಮೇಲೆ ನೀವು ಆದಿತ್ಯರನ್ನ ಡೈಲಿ ಶುರು ಮಾಡಿ. ದೆನ್ ಯು ವಿಲ್ ಗೆಟ್ ದ ಫುಲ್ ಫ್ರೂಟ್ ಆಫ್ ಆದಿತ್ಯ ಹೃದಯ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅಣ್ಣ ಮನೆಯಲ್ಲಿ ನಾವು ಶಂಖವನ್ನು ಪ್ರತಿದಿನ ಊದಬಹುದಾ ಅಂತ ಕೇಳ್ತಿದಾರಣ್ಣ. ಏನಪ್ಪಾ ಯಾವ್ದು? ಅಣ್ಣ ಶಂಖನಾದ ಅಣ್ಣ. ಶಂಖನಾದವನ್ನು ಶಂಖವನ್ನು ಡೈಲಿ ಊದಬಹುದಾ ಅಂತ ಕೇಳ್ತಿದಾರಣ್ಣ ಮನೆಯಲ್ಲಿ. ಓದಬಹುದು, ಅದೇನ್ ತೊಂದ್ರೆ ಇಲ್ಲಪ್ಪ. ಬಿಕಾಸ್ ಔಟ್ ಆಫ್ ದಟ್ ಓಂಕಾರ ವಿಲ್ ಕಮ್, ವಿಚ್ ಇಸ್ ಗುಡ್ ಫಾರ್ the house. It will remove all negativity in the house, destroy the negative vibrations in the house. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೂ ಈಸ್ ಕಲಿ ಬಾರ್ನ್ ಆಸ್ ಟುಡೇ? ಇನ್ ವಿಚ್ ಕಂಟ್ರಿ ಈಸ್ ದೇರ್ ಪ್ರೆಸೆಂಟ್ಲಿ ಅಂತ ಕೇಳ್ತಾರೆ. Kaliyuga has ended and Kali is Kali Purusha who will be present in the Kali Yuga, which will give the effect. It is not a human form. It is an energy, Kali energy, which will affect the Kali Yuga period. At that time, the Dharma will be not in 4 legs, and a lot of adharmic activities will take place because of the Kali's effect. ನಾವು ನೋಡಿದ್ದೀವಲ್ಲ ಏನೇನ್ ನಡೀತಾ ಇದೆ ಅಂತ. ಅದೆಲ್ಲ ಅವ್ರ ಪ್ರಭಾವದಿಂದ ಆಗ್ತಾ ಇರೋದು. ಅದು ಪರೀಕ್ಷಿತ್ ಮಹಾರಾಜ್ ಕತೆ ಇದೆಯಲ್ಲ, ಅದು ಸಾಕಷ್ಟು ಹೇಳಿದೀವಿ.
ಹೌದು. ಶ್ರೀಮದ್ ಭಾಗವತಮಕ್ಕೆ ಕಾರಣ ಅದಕ್ಕೆ. ಸೊ ಅದನ್ನ ಅವರು ಓದಿ ತಿಳ್ಕೊಳ್ಳಿ, ಅವ್ರಿಗೆ ಆವಾಗ ಗೊತ್ತಾಗ್ತದೆ ಕಲಿ ಅನ್ನೋದು ಏನು, ಯಾರು, ಹೆಂಗೆ ಬಂದ್ರು, ಯಾವ ತರ ನಮ್ಗೆ ಎಫೆಕ್ಟ್ ಆಯ್ತು ಭೂಲೋಕದಲ್ಲಿ ಅಂತ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮನೆಯಲ್ಲಿ ದೇವರ ಮನೆಯಲ್ಲಿ ಮೂರ್ತಿಗಳನ್ನು ಇಟ್ಟು ಪೂಜಿಸಬೇಕೇ ಅಥವಾ ಫೋಟೋಗಳು ಸಾಕೆ? ಅನೇಕ ದೇವತೆಗಳ ಮೂರ್ತಿಯ ಬದಲು ಏಕದೇವತಾ ಎನ್ನುವ ರೀತಿಯಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿದರೆ ಸಾಕಾ? ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ಇಟ್ ಈಸ್ ಇಂಡಿವಿಜುವಲ್ ಚಾಯ್ಸ್, ಇಟ್ ಇಸ್ ಫ್ಯಾಮಿಲಿ ಟ್ರೆಡಿಷನ್, ಸೋ ಮೆನಿ ಥಿಂಗ್ಸ್ ಕೌಂಟ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಏನು ಇಲ್ಲ ಅಂದ್ರೇನು ಒಂದು ಜ್ಯೋತಿ ಇಟ್ಟು ಪೂಜೆ ಮಾಡಿದ್ರೆ ಸಾಕು, ದಟ್ ಈಸ್ ಪರಬ್ರಹ್ಮ ಹಿಮ್ಸೆಲ್ಫ್. ಅರ್ಥ ಆಯ್ತಾ? ಸೊ ಇದೆಲ್ಲ ನಿಮ್ ಮನಸ್ಸು ಕಾರಣ. ನಿಮ್ ಮನಸ್ಸು ಹೆಂಗೆ ಹೇಳ್ತದೋ ಅದನ್ನ ಸ್ಯಾಟಿಸ್ಫೈ ಮಾಡ್ಕೊಂಡು ಅದನ್ನ ಪ್ರಕಾರ ನೀವು ಪೂಜೆ ರೂಮ್ ನಲ್ಲಿ ವಿಗ್ರಹ ಆರಾಧನೆ ಮಾಡ್ಬೋದು, ಇಲ್ಲ ಫೋಟೋ ಆರಾಧನೆ ಮಾಡ್ಬೋದು, ಇಲ್ಲ ಅಂದ್ರೆ ಒಂದು ಜ್ಯೋತಿನ ಮಾಡ್ಬೋದು. ಇದೆಲ್ಲ ನಿಮ್ಮ ಚಾಯ್ಸ್. ಇದು ನಿಮ್ಮ ಪೂರ್ವಿಕರು ಹೆಂಗ್ ಮಾಡ್ತಾ ಇದ್ರು ಅದನ್ನ ಫಾಲೋ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ನಿಮ್ ಗುರು ಏನ್ ಹೇಳಿದಾರೋ ಅದನ್ನ ತರ ಫಾಲೋ ಮಾಡ್ಬೋದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಕೇಳ್ತಿದ್ದಾರಣ್ಣ, ಅವರು ಆದಿತ್ಯ ಹೃದಯವನ್ನು ಡೈಲಿ ಫೋನಲ್ಲಿ ಹಾಕ್ಬಿಟ್ಟು ಕೇಳ್ತಾರಂತಣ್ಣ. ಈಸ್ ಇಟ್ ಓಕೆ ಅಂತ ಕೇಳ್ತಿದಾರಣ್ಣ. ಇಟ್ಸ್ ಓಕೆ, ಬಟ್ ದೇ ವಿಲ್ ನಾಟ್ ಗೆಟ್ ದ 100% ಬೆನಿಫಿಟ್ ಆಫ್ ಇಟ್. ಇಫ್ ದೇ ವಾಂಟ್ ಟು ಗೆಟ್ 100% ಬೆನಿಫಿಟ್, ಅವ್ರು ಹೋಗಿ ದೀಕ್ಷೆ ತಕೊಂಡು ಅವ್ರು ಕೇಳ್ತಾ 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 ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಮೆಮರೈಸ್ ಇಟ್ ಇನ್ ದ ಕೋರ್ಸ್ ಆಫ್ ಟೈಮ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ತಮಗಾದ ಅನುಭವವನ್ನು ಹಂಚ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನದಲ್ಲಿ ಶ್ರೀಕೃಷ್ಣನ ಪ್ರಭಾವಳಿ ಕಂಡಿದೆ, ಏನು ಅಂತ ತಿಳಿಸಬಹುದಣ್ಣ ಅಂತ ಕೇಳ್ತಿದಾರಣ್ಣ. ಅದು ಅವರು ಅನುಗ್ರಹ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಿದೆ, ದೇ ಶುಡ್ ಅಂಡರ್ಸ್ಟ್ಯಾಂಡ್ ನ್ಯಾಚುರಲಿ. ಬಿಕಾಸ್ ಆಫ್ ಹಿಸ್ ಗ್ರೇಸ್ he has given this kind of experience to them. They should be grateful to him. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಅಣ್ಣ, ಕ್ಯಾಟ್ಸ್ ಆರ್ ಕಮಿಂಗ್ ಟು ಮೈ ಡೋರ್ ಸ್ಟೆಪ್ಸ್ ಸೀನ್ಸ್ ಫ್ರಮ್ ಮೆಡಿಟೇಷನ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಿದಾರಣ್ಣ. ಏನಿದೆ ಸಿಗ್ನಿಫಿಕೆನ್ಸ್ ಏನಿಲ್ಲಪ್ಪ. ಪ್ರಾಣಿಗಳು ಒಂದೊಂಥರ ಬಿಹೇವ್ ಮಾಡ್ತದೆ, ಅವರ ಪದ್ಧತಿ ಮಾಡ್ಕೊಂಡ್ರೆ ಅವ್ರು ಖಂಡಿತ ಆ ಟೈಮ್ ಬರ್ತಾರೆ ಹೋಗ್ತಾರೆ. ಅದು ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಚಾಟ್. ಒಬ್ರು ಅಕ್ಕ ತಮಗಾದ ಅನುಭವವನ್ನು ಹಂಚಿಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ದಿನಾಲು ನೀವು ಹೇಳಿರುವ ಶ್ಲೋಕಗಳನ್ನು ಮತ್ತು ಧ್ಯಾನವನ್ನು ಮಾಡುತ್ತಿದ್ದೇನೆ. ಆದರೆ ಅಮರಾ ಗುರುಗಳು ನನ್ನ ಗಂಡನ ಕನಸಿನಲ್ಲಿ ಬರುತ್ತಿದ್ದಾರೆ, ನನಗೆ ಒಂದು ಸಲನೂ ಕಾಣಿಸಿಲ್ಲ ಅಣ್ಣ ಅಂತ ಕೇಳ್ತಿದ್ದಾರಣ್ಣ. ಅದು ಅವ್ರ ಸ್ಪಿರಿಚುವಲ್ ಸಾಧನೆ ಮಾಡಿದ್ದಾರೆ ಪ್ರೀವಿಯಸ್ ಬರ್ತ್ಸ್ ನಲ್ಲಿ. ಆ ಒಂದು ಫಲದಿಂದ ಅವರು ಕಾಣಿಸ್ತಾ ಇದ್ದಾರೆ ಗಂಡನಿಗೆ. ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ಶಿ ಶುಡ್ ಬಿ ಹ್ಯಾಪಿ, ಅಟ್ ಲೀಸ್ಟ್ ಹರ್ ಹಸ್ಬೆಂಡ್ ಇಸ್ ಗೆಟಿಂಗ್. ಇವ್ರು ಇನ್ನು ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅವ್ರು ಕಾಣಿಸ್ತಾರೆ ಇವ್ರಿಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೈ ಕ್ಯಾಟ್ಸ್ ಆರ್ ನಾಟ್ ವರ್ಷಿಪ್ಡ್
ಇನ್ ಎನಿ ಫಾರ್ಮ್ ಲೈಕ್ ವೆಹಿಕಲ್ಸ್ ಆಫ್ ಎನಿ ಗಾಡ್ಸ್ ಅಂತ ಕೇಳ್ತಾರೆ. For particular way, vahanas of gods, there is a particular reason and a mythological instance and story which had taken place in one of the kalpas, manvantaras, chaturyugas, for a particular reason and cause. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಕಲಿಯುಗದಲ್ಲಿ ಹಲೋ ಮಾತಾಡಿ ನಮಸ್ಕಾರ, ಅಣ್ಣ. ಹೇಳಿ. ನಮಸ್ತೆ ಅಣ್ಣ. ನಮಸ್ತೆ ಅಪ್ಪ. ಕಲಿಯುಗದೊಳಗಡೆ ದೇವ್ರು ನಾಮಸ್ಮರಣೆ ಒಲಿತಾನೆ ಅಂತ ಹೇಳ್ತಾರೆ. ಸೊ ಇವಾಗ ನೀವ್ ಹೇಳ್ತೀರಾ ಸಂಧಿಕಾಲ ಕೃತಯುಗ ಅಂತ ಹೇಳ್ಬಿಟ್ಟು, ಹಂಗಾರೆ ಈಗ ನಾವು ನಾಮಸ್ಮರಣೆ ಮಾಡೋ ಅವಶ್ಯಕತೆ ಇಲ್ವಾ? ಅದಕ್ಕೇನು ಫಲ ಇಲ್ಲ, ಸಿಗಲ್ವಾ? ಖಂಡಿತ ಸಿಗ್ತದೆ. ಯಾಕಂದ್ರೆ ಇನ್ನು ಫುಲ್ ಸತ್ಯುಗ ಬಂದಿಲ್ಲ. ನಾವು ಇವಾಗ ಏಣಿ ಹತ್ತಾ ಇದೀವಿ ಟುವರ್ಡ್ಸ್ ಸತ್ಯುಗ. ಸೊ ನೀವು ಇವಾಗ ಭಕ್ತಿ ಪ್ಲಸ್ ನಾಮಸ್ಮರಣೆ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಅದನ್ನ ಕಂಟಿನ್ಯೂ ಮಾಡಿ. ಅದನ್ನ ಫಲ ಸಿಕ್ಕೇ ಸಿಗ್ತದೆ. ನಾಮಸ್ಮರಣೆಯಲ್ಲಿ ಯಾವ ನಾಮ ಸ್ಮರಣೆ ಮಾಡಿದ್ರೆ ಒಳ್ಳೇದು? ಅಲ್ಲ, ನಿಮ್ಗೆ ಇಷ್ಟ ದೇವತೆ ಯಾರಿದಾರೋ ಅವ್ರ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ, ಹಾ 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 ನಂಬಿಕೆಯಿಂದ ಮಾಡಿ. ಕೃಷ್ಣ ಅಂದ್ರೆ ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ. ಶಿವ ಅಂದ್ರೆ ಓಂ ನಮ ಶಿವಾಯ. ಆತರ ಆಂಜನೇಯ ಅಂದ್ರೆ ಆಂಜನೇಯಂದು. ಆತರ ಒಂದೊಂದು ದೇವರಿಗೆ ಒಂದೊಂದು ನಾಮಸ್ಮರಣೆ ಇರ್ತದೆ. ಆ ನಾಮವನ್ನು ಒಂದು ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿ, ನಿಮ್ಗೆ ತಕ್ಕಂಗೆ ಫಲ ಸಿಕ್ಕುತ್ತದೆ. ಓಕೆ. ಈಗ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮೂರ್ತಿ ಪೂಜೆ ಮಾಡೋದಕ್ಕೆ ಷೋಡಶೋಪಚಾರ ಮಾಡ್ಬೇಕು. ಹಂಗ್ ಮಾಡಿದ್ರೆ ಮಾತ್ರ ಚೆನ್ನಾಗೆ. ಅದ್ರಕ್ಕಿಂತ ನೀವು ಫೋಟೋ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅಲ್ಲ, ಎಲ್ಲ ನಿಮ್ ಮನಸ್ಸಿನ ಮೇಲೆ ಡಿಪೆಂಡ್ ಆಗ್ತದಪ್ಪ. ನಿಮ್ ಮನಸ್ಸನ್ನ ಕೇಳಿ ಯಾವ ತರ ಮಾಡ್ಬೇಕು, ಯಾವ್ದು ನಿಮ್ಗೆ ತೃಪ್ತಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸಂತೋಷ ಇರ್ಬೇಕು ಮಾಡುವಾಗ. ನೀವು ವಿಗ್ರಹ ಆರಾಧನೆ ಮಾಡ್ಬೇಕಂದ್ರೆ ಆ ವಿಗ್ರಹ ಬಂದ್ಬಿಟ್ಟು ಇಟ್ ಶುಡ್ ಬಿ ಬಿಲೋ ದ ಹೈಟ್ ಆಫ್ ಥಂಬ್. ಅಬೋವ್ ದ ಹೈಟ್ ಆಫ್ ಥಂಬ್ ಇದ್ರೆ ದೆನ್ ಯು ಶುಡ್ ಷೋಡಶ ಆಚರಣೆ ಪ್ರಕಾರ ನೀವು ಮಾಡ್ಬೇಕು. ನಿಯಮಕ ಎಲ್ಲ ಅದೆಲ್ಲ ಬೇಡ, ಭಕ್ತಿಯಿಂದ ಮಾಡಿ ಅಷ್ಟೇ. ಫೋಟೋ ಇಟ್ಕೊಂಡ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಮೂರ್ತಿ ಬೇಡ ಅಲ್ವಾ? ಫೋಟೋನೇ ಮೂರ್ತಿ ಚೆನ್ನಾಗಲ್ವಾ? ಬೇಡ, ಫೋಟೋ ಇಸ್ ಬೆಸ್ಟ್. ಈಗಿರೋ ಮೂರ್ತಿನ ಏನ್ ಮಾಡೋದು? ನದಿಗ್ ಬಿಟ್ಬಿಡೋದ? ತಗೊಂಡೋಗಿ ಕ್ಷೇತ್ರಕ್ಕೆ ಹೋದ್ರೆ, ಕ್ಷೇತ್ರ ದರ್ಶನಕ್ಕೆ ಹೋಗ್ತಿರಲ್ಲ, ಅಲ್ಲಿ ನದಿ ಇರ್ತದ, ನದಿನಲ್ಲಿ ಬಿಟ್ಬಿಡಿ. ಹಾ 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 ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಅವನ ಪಾದಕ್ಕೆ ಸಮರ್ಪಣೆ ಮಾಡ್ಬೇಕು. ಹಾ ಹಾ ಯಾವ ದೇವ್ರದ್ದು? ಅದೇ ಕೃಷ್ಣಂದ ಮಾಡಿದ್ರೆ ಚೆನ್ನಾಗಲ್ಲ? ರಾಧಾಕೃಷ್ಣ? ರಾಧಾಕೃಷ್ಣ ತಗೊಳ್ಳಿ, ಫೋಟೋ ಇಟ್ಕೊಳ್ಳಿ ಮನೆಯಲ್ಲಿ. ರಾಧೆನ ನೀವು ಕೃಷ್ಣನ ಆಚರಣೆ ಮಾಡೋದ್ ಬೇಕಾಗಿಲ್ಲ, ಬರೀ ರಾಧೆನ ಮಾಡಿದ್ರೆ ಸಾಕು, ಕೃಷ್ಣ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರ. ಈಸಿಯೆಸ್ಟ್ ವೇ ಟು ಗೆಟ್ ಕೃಷ್ಣ ಇಸ್ ಪ್ರೇ ಟು ರಾಧೆ. ಈಗ ಇದನ್ನ ನಾವು ಮೂರ್ತಿ ಪೂಜೆ ಅವನ್ನ ಏನೋ ಫಿಸಿಕಲಿ ಮಾಡೋದ್ಗಿಂತ ಮಾನಸ ಪೂಜೆ ಅಂತ ಒಂದಿದೆ. ಅಂದ್ರೆ ಮನಸ್ಸಲ್ಲೇ ನಾವು ಅವರಿಗೆ ಇದು ನೀವು ನಿಮ್ಮ ಹೃದಯನೇ ಒಂದು ಟೆಂಪಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಬಿಡು, ಅದನ್ನಲ್ಲಿ ನಿಮ್ಮ ಭಗವಂತನ ಸ್ಥಾಪಿತ ಮಾಡ್ಬಿಟ್ಟು ಅವನ್ಗೆ ಯಥಾ ಪ್ರಕಾರ ಅಭಿಷೇಕ ಮಾಡೋದು, ಅರ್ಚನೆ ಮಾಡೋದು ನಿಮ್ ಮನಸ್ಸು ಹೇಗೆ ಹೇಳ್ತದೆ ಆತರ ನೀವು ಭಕ್ತಿಯಿಂದ ಆರಾಧನೆ ಮಾಡಿ. ಉತ್ತಮ, ಅದು ಅವನು ಸ್ವೀಕರಿಸ್ತಾನೆ ಅದನ್ನ. ನಾವಿದು ಫಿಸಿಕಲಿ ಮಾಡೋದ್ಗಿಂತ ಈ ತರ ಮಾನಸ ಪೂಜೆ ಮಾಡೋದು ತುಂಬಾ ಹೌದು. ಒಳ್ಳೇದು. ಸುಮ್ಮನೆ ಒಂದು ಪೂಜೆ ರೂಮ್ ಇಟ್ಕೊಂಡು ಒಂದು ದೀಪ ಹಚ್ಬಿಟ್ಟು ಕೂತ್ಕೊಂಡು ನೀವು ಮನಸ್ಸಿನಲ್ಲಿ ನೀವು ಹೊರಗಡೆ ಹೋಗ್ಬಿಟ್ಟು ನಿಮ್ಮ ಹೃದಯದಲ್ಲಿ ಆ ಭಗವಂತನ ಸ್ಥಾಪಿತ ಮಾಡ್ಕೊಂಡು ನೀವು ಆರಾಧನೆ ಮಾಡಿ. ಅದು ದ ಬೆಸ್ಟ್ ವೇ ಆಫ್ ಡೂಯಿಂಗ್ ಧ್ಯಾನ ಅಂಡ್ ಪ್ರೇಯರ್. ಆಮೇಲೆ ನಾವೊಂದ್ ಬಾಡಿಗೆ ಮನೆಗೆ ಹೋಗ್ಬೇಕಂತ ಇದೀವಿ. ಆ ಮನೆಯಲ್ಲಿ ಆ ಮನೆ ನೆಗೆಟಿವ್ ಇದೆ ಅಂತ ಎಲ್ಲಿ ಕೇಳ್ಸಿದ್ರು ಅದು ಸರಿ ಇಲ್ಲ, ಮನೆ ಹೋಗ್ಬೇಡ ಅಂತ ಹೇಳ್ತಾರೆ. ಹೋಗ್ಬೇಡಿ. ಏನಕ್ಕೆ ಹೋಗ್ತೀರಾ?
ಗೊತ್ತಿದ್ಮೇಲೆ ಏನಕ್ಕೆ ಹೋಗ್ತೀರಾ? ಹೋಗ್ಬೇಡಿ. ಇಲ್ಲ ಯಾಕೆ ಹೋಗಿ ನಮಗ್ ಗೊತ್ತಿಲ್ಲ, ಅಲ್ಲಿ ಸಿಕ್ಕಾಕೊಂತೀರಾ ನೀವು? ಯಾರ್ಗಾರ ಜ್ಯೋತಿಷಿಗಳಿಗೆ ಕೇಳಿದಾಗ ಅವ್ರು ಹಂಗೆ ಹೇಳ್ತಾರೆ. ಅವ್ರು ನೋಡಿ ಹೇಳ್ಬೋದು, ಮನೆ ಏನಾದ್ರು ಅಲ್ಲಿ ಘಟನೆ ಆಗಿರ್ಬೋದು, ಸೂಸೈಡ್ ಆಗಿರ್ಬೋದು, ಇಲ್ಲ ಏನೋ ಮಂತ್ರತಂತ್ರ ಆಗಿಟ್ಟಿರ್ಬೋದು ಆ ಮನೆಯಲ್ಲಿ. ಅದು ಅವ್ರಿಗೆ ಗೋಚರ ಆಗಿರ್ತದೆ, ಅವ್ರು ಹೇಳ್ತಾರೆ. ಅಷ್ಟೇ ಅವರು ಸ್ಮಶಾನ ಇತ್ತು ಅಂತ ಹೇಳ್ತಾರೆ ಅಲ್ಲಿ. ಅದೇ ಗೊತ್ತಿದ್ದ ಅಲ್ಲಿ ಹೋಗ್ಬಿಡಿ, ಏನಕ್ಕೆ ಹೋಗ್ತೀರಾ? ಅದನ್ನೇನು ತೆಗಿಯಕ್ ಆಗಲ್ವಲ್ಲ? ಏನಾದ್ರು ತೆಗಿಯಕ್ ಪಿರಮಿಡ್ ಆಗ್ತದೆ, ಆತರ ಏನಾರು ಇಟ್ಟು ಕರೆಕ್ಟ್. ಅಲ್ಲ ಪಿರಮಿಡ್ ಎಲ್ಲ ಅದೆಲ್ಲ ಯೂಸ್ಲೆಸ್. ಅದಕ್ಕೆ ಅಂತ ಸ್ಪೆಷಲಿಸ್ಟ್ ಇದ್ದಾರೆ ಕೇರಳದಲ್ಲಿ, ಅವ್ರನ್ನ ಕರ್ಕೊಂಡ್ ಬಂದು ಕರೆಕ್ಟ್ ಆಗಿ ಮಾಡಿ ಅದನ್ನ ತೆಗಿಬೇಕು. ಓಕೆ. ಆಮೇಲೆ ಇದು ಎಲ್ಲ ಕ್ರಾಪ್ ಕೈನಲ್ಲಿ ಅದೆಲ್ಲ ಸರ್ಕಲ್, ತೆಗಿಯಕ್ ಆಗಲ್ಲ. ಹಾ ಕ್ರಾಪ್ ಸರ್ಕಲ್ ಧ್ಯಾನ, ಅದು ಅದ್ರ ಬಗ್ಗೆ ಅದೆಲ್ಲ ಏನಂತೀರಿ? ಇಲ್ಲ, ಅದೆಲ್ಲ ಏನು ಬೇಡಪ್ಪ. ಅದೆಲ್ಲ ಮನಸ್ಸಿನಿಂದ ಧ್ಯಾನ ಮಾಡಿ. ದಟ್ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ಹಾ ಈಗ ಆನಪಾನ ಸತಿ ಅಂತಾರಲ್ಲ, ಆ ಧ್ಯಾನ ಮಾಡಿದ್ರು ಸಾಕಲ್ವಾ? ಅದೆಲ್ಲ ಯಾವ್ದು ಬೇಡ, ಅದೆಲ್ಲ ಯಾವ್ದು ಬೇಡ. ಯಾವ್ದು ಮನ್ಸಿನ ಮಾಡಿದ್ರೆ ನೀವು ಹೇಳಿದ್ರಲ್ಲ, ಹ್ಮ್ ಮನಸ ಸ್ಮರಾಮಿ ಅಂತ, ನಿಮ್ ಮನಸ್ಸಿನೇನೆ ಒಂದ್ ದೇವಸ್ಥಾನ ಮಾಡ್ಕೊಂಡು ಅದ್ನಲ್ಲಿ ಆ ಭಗವಂತನ ಆರಾಧನೆ ಮಾಡಿ. ಬೆಸ್ಟ್ ಅದು. ಬೇರೆ ಯಾವ್ದು ತಿಳ್ಕೊಳಕ್ ಹೋಗಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮಲ್ಲಿ ಅವನ್ ಒಳಗಡೆ ಇದ್ದಾನೆ, ಅದನ್ನ ಗ್ರಹಿಸಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಒಂದು ಯೂಟ್ಯೂಬ್ ವಿಡಿಯೋದೊಳಗಡೆ ಇದು ಡ್ರಾಪ್ ಮಾಡಿದ್ರು ಕೂಡ ಕರ್ಮ ಅನ್ಸುತ್ತೆ ಅಂತ ಹೇಳಿದಿರ. ಏನು ಡ್ರಾಪ್? ಡ್ರಾಪ್ ಅಂದ್ರೆ ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಡ್ರಾಪ್ ಕೇಳ್ತಾರೆ, ಅವ್ರನ್ನ ಅವ್ರ ಅದು ಪರೇಚ ಕರ್ಮ. ಅದು ಹಾ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡೋದು ಬೆಸ್ಟ್ ಅಲ್ವಾ? ಬೆಸ್ಟ್. ಅವ್ರ ಕರ್ಮ ಹೆಂಗಿರ್ತದೋ, ಅವತ್ತು ಗ್ರಹಚಾರ ಸರಿಗಿಲ್ಲ ಅಂದ್ರೆ ನೀವು ಸೇರ್ಕೊಳ್ತೀರಾ ಅದ್ನಲ್ಲಿ. ಅದಕ್ಕೆ ಏನಕ್ಕೆ ಗೊತ್ತಿದ್ದು ಗೊತ್ತಿಲ್ಲದು ಸೈಲೆಂಟ್ ಆಗಿ ಶ್ರೀ ಕೃಷ್ಣ ಅರ್ಪಣ ಹೇಳ್ಕೊಂಡು ಹೋಗ್ತಾರೆ ನಿಮ್ ಪಾಟಿಗೆ. ಅವರಿಗೆ ಇದನ್ನ ಡ್ರಾಪ್ ಮಾಡಿದ್ಮೇಲೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂದ್ರೆ ಅದು ನಮಗ್ ಕರ್ಮ ತಾಕಲ್ಲ ಅಲ್ವಾ? ಅದು ನಂಬಿಕೆ ಇರ್ಬೇಕಲ್ಲ ಶ್ರೀಕೃಷ್ಣ. ಆಮೇಲೆ ಅದನ್ನ ಕಂಟಿನ್ಯೂಟಿ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನ ಯೂಸ್ ಮಾಡ್ಬೇಕು ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ. ಆ ಒಂದು ಕಾನ್ಫಿಡೆನ್ಸ್ ಇರ್ಬೇಕು ಶ್ರೀಕೃಷ್ಣನ್ ಮೇಲೆ, ಆ ನಂಬಿಕೆ ಇರ್ಬೇಕು. ಆವಾಗ ಶ್ರೀಕೃಷ್ಣ ಅರ್ಪಣ ಬಿತ್ತು ಅಂದ್ರೆ ಅದಕ್ಕೆ ವ್ಯಾಲ್ಯೂ ಬರ್ತದೆ, ಶಕ್ತಿ ಬರ್ತದೆ. ಸುಮ್ನೆ ನೀವ್ ಯಾವಾಗ ಬೇಕಾದ್ರೆ ಏನೋ ಒಂದು ಟೈಮ್ ನಲ್ಲಿ ಹೇಳಿದ್ರೆ ಇಟ್ಸ್ ಆಫ್ ನೋ ಯೂಸ್. ಓಕೆ. ಆಮೇಲೆ ಈಗ ಕೆಲವೊಬ್ರು ಹೇಳ್ತಾರೆ, ಏನ್ ನಮ್ ಏಜ್ ಎಷ್ಟಿರುತ್ತೆ ಅಷ್ಟೊತ್ತು ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಎಷ್ಟೊತ್ತು ಮಾಡಿದ್ರೆ ಚೆನ್ನಾಗಿ ಧ್ಯಾನನ? 24 minutes ಒಂದ್ ದಿವಸಕ್ಕೆ ಮಾಡಿದ್ರೆ ಸಾಕು. ಅಷ್ಟೇ. ಸರಿ. ಧ್ಯಾನ ಮಾಡೋದು ರೀತಿ ಹೇಳಿದೀವಲ್ಲ ನಿಮ್ಗೆ, ಕಳ್ಸಿದ್ವಲ್ಲ ಮೆಸೇಜ್ ನಿಮ್ಗೆ ಯಾವ ತರ ಮಾಡ್ಬೇಕು ಅಂತ. ಆ ತರ ಮಾಡಿ. ಓ ಸರಿ ಸರಿ ಸರಿ. ಧನ್ಯವಾದಗಳಣ್ಣ. ನಮಸ್ಕಾರಪ್ಪ. ನಮಸ್ಕಾರ. ಧನ್ಯವಾದಗಳಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಲಾರ್ಡ್ ಭೈರವ, ಗಣೇಶ, ಆಂಜನೇಯ ಆರ್ ಇನ್ ದ ಸೇಮ್ ಪ್ಲೇನ್ ಆಸ್ ಹ್ಯೂಮನ್ಸ್. ಕ್ಯಾನ್ ದೇ ಹಿಯರ್ ಅಸ್ ಮೋರ್ ಈಸಿಲಿ ಕಂಪೇರ್ಡ್ ಟು ಅದರ್ ಗಾಡ್ಸ್ ಅಂತ ಕೇಳ್ತಿದ್ದಾರೆ. ಅಲ್ಲ, ಅವ್ರು ಎಲ್ಲಿ ಹ್ಯೂಮನ್ ಫಾರ್ಮ್? ನೋ ಗಾಡ್ ಇಸ್ ಇನ್ ದ ಹ್ಯೂಮನ್ ಫಾರ್ಮ್. ಆಲ್ ದ ಡಿವಿನಿಟೀಸ್ ಆರ್ ಇನ್ ದ ಜ್ಯೋತಿ ಸ್ವರೂಪ. ನಾವು ಅವ್ರಿಗೆ ಆಕಾರ ಕೊಟ್ಟಿರೋದು. ಯು ಆರ್ ಗಿವನ್ ದ ಫಾರ್ಮ್ ಟು ದೆಮ್. ನೋಡ, ದೇ ಆರ್ ಆಸ್ಕಿಂಗ್, ದೇ ಆರ್ ಇನ್ ದ ಸೇಮ್ plane as we are in the human plane. So they are in a different plane. They are in the divine plane. They are in a different level. You are in the human plane. They are in the divine plane. There is a lot of difference. ನೀವು ಟ್ರಾನ್ಸೆಂಡ್ ಆಗ್ಬೇಕು ಆ ಡಿವೈನ್ ಪ್ಲೇನ್ಗೆ. ಅದಕ್ಕೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಏಕಾಗ್ರದಿಂದ ಒಂದು ಗುರು ಬೇಕು. ಅವ್ರು ಹೇಳಿದ ಪ್ರಕಾರ ಧ್ಯಾನ ಸಾಧನೆ ಮಾಡಿದ್ರೆ then you will get into that plane, reach that plane. ಸರಿ ಅಣ್ಣ. and they are asking, they listen us more easily ಅಂತ ಕೇಳ್ತಿದಾರೆ ಅಣ್ಣ. ಹೃದಯ ಪೂರ್ವಕವಾಗಿ ರಾಮ ಅಂತ ಒಂದ್ಸತಿ ಹೇಳಿದ್ರೆ it will reach them. ನಂಬಿಕೆ ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಹೇಳ್ತಾರೆ ಹೃದಯ ಪೂರ್ವಕವಾಗಿ, it will reach them definitely. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು
ಕನ್ನಡ ಗೊತ್ತಿಲ್ಲ ಅಣ್ಣ, ಪ್ರಶ್ನೆ ಕೇಳ್ತಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ, 21 ದಿನದ ಧ್ಯಾನ ಮಾಡುವಾಗ ಮಧ್ಯದಲ್ಲಿ ಮಾಡುವುದು ತಪ್ಪಿದರೆ ಮೊದಲಿಂದ ಶುರು ಮಾಡಬೇಕಾ ಅಥವಾ ನಿಲ್ಲಿಸಿದ್ದರಿಂದ ಪ್ರಾರಂಭ ಮಾಡಬೇಕಾ ತಿಳಿಸಿ ಅಂತ ಅಲ್ಲ, ಕೇಳ್ತಿದ್ದಾರೆ. 21 ಡೇಸ್ ನಾವು ಒಂದು ಜನರಲ್ ಆಗಿ ಹೇಳಿರೋದು. ನೀವು ಭಕ್ತಿ ಶ್ರದ್ಧೆ ಒಂದು ನಂಬಿಕೆನ ಮಾಡಿದ್ರೆ ಒಂದು ದಿನದಲ್ಲೇ ಅವರು ನಿಮ್ಗೆ ಕಾಣಿಸ್ಬೋದು, ಇಲ್ಲ 1 ವೀಕ್, ಇಲ್ಲ ಇಟ್ ಡಿಪೆಂಡ್ಸ್ ಆನ್ ಯುವರ್ ಫೇತ್ ಅಂಡ್ ನಿಮ್ಮ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋ ಒಂದು ಧ್ಯಾನ. ಅದಕ್ಕೆ ಟೈಮ್ ಎಲ್ಲ ಇಲ್ಲ. ಆ ತರ ಮಿಸ್ ಮಾಡದೆ ಅವ್ರು ಕಂಟಿನ್ಯೂ ಮಾಡ್ಬೋದು ಅದನ್ನ, ಇದೇನ್ ತೊಂದರೆ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಆಯ್ತು, ಟೈಮ್ ಆಯ್ತು ಪ್ರವೀಣ್. ವಿಲ್ ಕಾಲ್ ಎ ಡೇ. ಲಾಸ್ಟ್ 3 ಕ್ವಶನ್ಸ್ ಅಣ್ಣ, ಇಫ್ ಯು ವಾಂಟ್ ವಿ ಕ್ಯಾನ್ ಟೇಕ್ ಅಣ್ಣ. ಹೇಳಿ, ಕೇಳಿ. ಸರಿ ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ, ಅವ್ರ ಮನೆಯಲ್ಲಿ ತುಂಬಾ ಚಿಕ್ಕದಾದ ವಿಗ್ರಹಗಳಿದಾವಂತಣ್ಣ, ಸ್ಮಾಲರ್ ದೆನ್ ಥಂಬ್ ಅಣ್ಣ. ಕ್ಯಾನ್ ವಿ ಡೂ ಪೂಜಾ ಆಫ್ ದಟ್ ಅಂತ ಕೇಳ್ತಿದಾರಣ್ಣ. ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾಡಿ ಪೂಜೆ. ಸರಿ ಅಣ್ಣ. ಸಿಂಪಲ್ ಆಗಿ ಮಾಡ್ಕೊಳ್ಳಿ ಅವರು. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ, ಅಣ್ಣ ತೋಟದಲ್ಲಿ ಮಂಗಗಳನ್ನು ಸಾಯಿಸಿದರೆ ಪಾಪ ಬರುತ್ತದೆ ಅಂತ ಕೇಳ್ತಿದಾರ. ಖಂಡಿತ. ಅದಕ್ಕೆ ಅಂತ ಜನಗಳಿದ್ದಾರೆ, ಅವ್ರನ್ನ ಕಂಡು ಹಿಡಿದ್ರೆ ಅವ್ರಿಗೆ ಟೆಕ್ನಿಕ್ ಗೊತ್ತಾಗಿದೆ, ಅದನ್ನ ಹಿಡ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಬಿಟ್ಬಿಡ್ತಾರೆ. ಮಂಗವನ್ನ ಮಾತ್ರ ಸಾಯಿಸ್ಬಾರ್ದು, ತುಂಬಾ ದೋಷ, ಅದು ಕೆಟ್ಟ ದೋಷ ಅದು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ, ಹಾಗಾದ್ರೆ ನಾವು ಯಾರಿಗೂ ಸಹಾಯ ಮಾಡಬಾರದ ಕರ್ಮ ನಮಗೆ ಬರುತ್ತಾ ಅಂತ ಕೇಳ್ತಿದಾರಣ್ಣ. ಸಹಾಯ ಅನ್ನೋದು ನೋಡಿ, ಅದು ತುಂಬಾ ದೊಡ್ಡ ವರ್ಡ್. ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದು ಸಹಾಯ ಮಾಡ್ಬೋದು ಅಂದ್ರೆ ನೋಡಿ ಸಹಾಯ ಮಾಡ್ಬೇಕು. ಧರ್ಮ ಮಾಡೋದನ್ನು ನೋಡಿ ಧರ್ಮ ಮಾಡ್ಬೇಕು. ಅರ್ಥ ಆಯ್ತರ? ನೀವು ಧರ್ಮ ಮಾಡುವಾಗ ಅವನು ಅದನ್ನ ದುರುಪಯೋಗ ಮಾಡಿದ್ರೆ ಆವಾಗ ನಿಮ್ಗೆ ಆ ಕರ್ಮ ಬರ್ತದೆ. ಅದಕ್ಕೆ ಮಾಡುವಾಗ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಮಾಡ್ಬೇಕು. ಎಲ್ಲ ಅವನ್ ಮಾಡ್ತಾ ಇದ್ದಾನೆ, ಅವನ್ ಪಾದಕ್ಕೆ ಸರೆಂಡರ್ ಮಾಡಿ ನೀವೇನೇ ಮಾಡಿ ನಿಮ್ಗೆ ಯಾವ ತರ ಕರ್ಮವನ್ನು ಅಂಟಲ್ಲ ನಿಮ್ಗೆ. ಧನ್ಯವಾದಗಳು ಅಣ್ಣ. ಒನ್ ಲಾಸ್ಟ್ ಕ್ವಶನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, is it like we have to wait until our karma reduces and to get Guru Amara's grace? Is it right ಅಂತ ಕೇಳ್ತಿದ್ದಾರೆ. ಆ ತರ ಎಲ್ಲ ಏನಿಲ್ಲ. ಯು ಹ್ಯಾವ್ ಟು ಹ್ಯಾವ್ ದ ಹಂಗರ್ ಟು ಹ್ಯಾವ್ ಗುರು ಅಮರ. ಒಂದು ಸಂಕಲ್ಪ ಮಾಡ್ಕೊಂಡ್ರೆ ನಿಮ್ಮ ಒಂದು ಭಕ್ತಿ, ಒಂದು ನಂಬಿಕೆ ಮೇಲೆ ಹಿ ವಿಲ್ ಅಪಿಯರ್ ಟು ಯು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅವ್ರು ನಿಮ್ಗೆ. ನಿಮ್ ಕೈನಲ್ಲಿ ಇದೆ ಅಲ್ಲ. ಹೌದಣ್ಣ. ನಮಸ್ಕಾರ ಪ್ರವೀಣ್. ಸರಿ ಅಣ್ಣ, ಶಾಲ್ ಧನ್ಯವಾದಗಳು ವಿ ಅಣ್ಣ. ಕಾಲ್ ಇಟ್? ನಮಸ್ಕಾರ ಎಲ್ಲರಿಗೂ. ಶೋರ್ ಶ್ರೀ ಅಣ್ಣ, ಕೃಷ್ಣ ಶೋರ್. ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಶ್ರೀ ಮಸ್ತು. ಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು. ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.